ವೆಲ್ಕಮ್ ಬ್ಯಾಕ್ ಟು ಫಾರೆಕ್ಸ್ ಟ್ರೇಡರ್. ಇವತ್ತು ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಸ್ ನ ಕಂಪ್ಲೀಟ್ ಮಾಡುವ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂತಂದ್ರೆ ರಿಸ್ಕ್ ಮಾಸ್ಟರಿ. ತುಂಬಾ ಜನ ಟ್ರೇಡರ್ಸ್ ಯಾವ್ದು ಜಾಸ್ತಿ ಪ್ರಾಫಿಟ್ಸ್ ಕೊಡುತ್ತೆ ಅಂತ ಸ್ಟ್ರಾಟಜಿಗಳನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ರಿಸ್ಕ್ ನ ಮಾಸ್ಟರ್ ಮಾಡ್ತಾರೆ. ಯಾಕಂದ್ರೆ ಪ್ರಾಫಿಟ್ಸ್ ನ ಮಾರ್ಕೆಟ್ ಕೊಡುತ್ತೆ, ಆದ್ರೆ ರಿಸ್ಕ್ ನ ಕಂಟ್ರೋಲ್ ಮಾಡೋದು ನಮ್ ಕೈಯಲ್ಲಿರುತ್ತೆ. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಸ್ಟರ್ ಮಾಡಿದ್ರೆ ಟ್ರೇಡಿಂಗ್ ಅಲ್ಲಿ ಫಿಯರ್ ಕಡಿಮೆ ಇರುತ್ತೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಕನ್ಸಿಸ್ಟೆನ್ಸಿ ಆಟೋಮೆಟಿಕಲಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ರಿಸ್ಕ್ ಮಾಸ್ಟರಿ ಅಂದ್ರೆ ಏನು, ಪ್ರೊಫೆಷನಲ್ ಟ್ರೇಡರ್ಸ್ ರಿಸ್ಕ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕ್ಯಾಪಿಟಲ್ ನ ಲಾಂಗ್ ಟರ್ಮ್ ಅಲ್ಲಿ ಹೇಗ್ ಪ್ರೊಟೆಕ್ಟ್ ಮಾಡಬೇಕು, ರಿಸ್ಕ್ ಹಾಗೆ ರಿವಾರ್ಡ್ ನ ಹೇಗ್ ಬ್ಯಾಲೆನ್ಸ್ ಮಾಡಬೇಕು, ಕನ್ಸಿಸ್ಟೆಂಟ್ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ಯಾವ ಮೈಂಡ್ ಸೆಟ್ ಇರಬೇಕು. ನೆನ್ಪಿರ್ಲಿ, ಟ್ರೇಡಿಂಗ್ ಅಲ್ಲಿ ದೊಡ್ಡ ಪ್ರಾಫಿಟ್ಸ್ ಮಾಡೋದು ದೊಡ್ಡದಲ್ಲ, ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡಿ ತುಂಬಾ ಇಯರ್ಸ್ ನೀವು ಸರ್ವೈವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಸ್ ನ ಕಂಪ್ಲೀಟ್ ಮಾಡುತ್ತೆ, ಹಾಗೆ ಪ್ರೊಫೆಷನಲ್ ಟ್ರೇಡರ್ ತರ ಥಿಂಕ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ರಿಸ್ಕ್ ಮಾಸ್ಟರಿ. ಅಂದರೆ ಇವತ್ತು ಡೇ 71 ಇಂದ ನೀವು ಡೇ 79 ಏನೇನು ಕಲ್ತ್ರಲ್ಲ ಅದರದ್ದೆಲ್ಲ ಇನ್ ಡೀಟೇಲು, ಜೊತೆಗೆ ಇವತ್ತು ಏನೇನು ಮಾಡಬೇಕು ಇದನ್ನೆಲ್ಲ ಕಂಬೈನ್ ಮಾಡಿ ಏನೇನು ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇವತ್ತಿಗೆ ಡೇ 80 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ರಿಸ್ಕ್ ಮಾಸ್ಟರಿ? ರಿಸ್ಕ್ ಮಾಸ್ಟರಿ ಅಂದರೆ ಏನು? Risk mastery means having complete control over your trading risk, emotions and money management. ರಿಸ್ಕ್ ಮಾಸ್ಟರಿ ಅಂತಂದರೆ ನಿಮ್ಮ ಕಂಟ್ರೋಲ್ನ ನೀವು ಟ್ರೇಡಿಂಗಲ್ಲಿ ತೊಗೊಳ್ಳೋಂಥ ರಿಸ್ಕ್ ಮೇಲೆ ಇರಬೇಕು, ಹಾಗೆ ನಿಮ್ಮ ಎಮೋಷ್ನಲ್ ಮೇಲೆ ಇರಬೇಕು, ಹಾಗೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಜೊತೆ ನೀವು ನಿಮ್ಮ ಕಂಟ್ರೋಲ್ನ ಇಟ್ಕೋಬೇಕು. ಅದನ್ನೇ ನಾವು ರಿಸ್ಕ್ ಮಾಸ್ಟರಿ ಅಂತ ಕರೆಯೋದು. ಓಕೆ, ಇನ್ ಸಿಂಪಲ್ ವರ್ಡ್ಸ್, ರಿಸ್ಕ್ ಮಾಸ್ಟರಿ ಇಸ್ ದಿ ಎಬಿಲಿಟಿ ಟು ಪ್ರೊಟೆಕ್ಟ್ ಯುವರ್ ಟ್ರೇಡಿಂಗ್ ಅಕೌಂಟ್ ವೈಲ್ ಅಲೋವಿಂಗ್ ಇಟ್ ಟು ಗ್ರೋ ಕನ್ಸಿಸ್ಟೆಂಟ್ಲಿ ಓವರ್ ದ ಟೈಮ್. ರಿಸ್ಕ್ ಮಾಸ್ಟರಿಯಿಂದ ನಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ನ ಹಾಗೂ ನಮ್ಮ ಟ್ರೇಡಿಂಗ್ ಅಕೌಂಟ್ನ ಪ್ರೊಟೆಕ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಕನ್ಸಿಸ್ಟೆಂಟಾಗಿ ಗ್ರೋ ಆಗೋದನ್ನೇ ನಾವು ರಿಸ್ಕ್ ಮಾಸ್ಟರಿ ಅಂತ ಕರೆಯೋದು. ಓಕೆ, ಅದು ಓವರ್ ಎ ಟೈಮ್, ಅಂದರೆ ತುಂಬ ಟೈಮ್ ತೊಗೊಂಡು. ಓಕೆ, ಸಡನ್ ಏನೋ ನೀವು ಇಲ್ಲಿ ರಿಸ್ಕ್ ಮಾಸ್ಟರಿ 4 ಸಲ ಮಾಡಿಬಿಟ್ಟು 5ನೇ ಸಲ ಮಾಡಿಲ್ಲ ಅಂತಂದರೆ ಕಂಪ್ಲೀಟ್ ವಾಶ್ ಔಟ್ ಆಗುತ್ತೆ. ಸೊ ನೀವು ಇದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿಂಗೆ ತೊಗೊಂಡೋದಾಗಲೇ ನೀವು ಇದರಲ್ಲಿ ಮಾಸ್ಟರ್ ಆಗೋದು. ಅದಕ್ಕೆ ಹೇಳ್ತಿರೋದು, ಪ್ರತಿಯೊಂದು ಟ್ರೇಡಲ್ಲೂ ಇಷ್ಟು % ರಿಸ್ಕು, ಇಲ್ಲಿ TP, SL, ಇಷ್ಟೇ ರಿಸ್ಕ್ ರಿವಾರ್ಡ್ ರೇಷಿಯೋ, ಈ ಥರನೇ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲ ಕಂಪ್ಲೀಟ್ ಗೈಡ್ ಕೊಟ್ಟಿರೋದು. ಸೊ ನೀವು ಅದನ್ನೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದರೆ ಮಾತ್ರ ನೀವು ರಿಸ್ಕ್ನ ಮಾಸ್ಟ್ರಿ ಮಾಡೋಕ್ಕಾಗೋದು. ಓಕೆ, ದಿ ಬಿಗ್ಗೆಸ್ಟ್ ಮಿತ್ ಇನ್ ಟ್ರೇಡಿಂಗ್. ಟ್ರೇಡಿಂಗಲ್ಲಿ ಒಂದು ಮಿತ್ ಇದೆ, ಏನು ಅಂತಂದರೆ ಮೋಸ್ಟ್ ಬಿಗಿನರ್ಸ್ ಬಿಲೀವ್, ತುಂಬ ಜನ ಬಿಗಿನರ್ಸ್ ಏನು ಬಿಲೀವ್ ಮಾಡ್ತಾರೆ ಅಂದರೆ, ಟು ಮೇಕ್ ಮೋರ್ ಮನಿ ಐ ನೀಡ್ ಟು ಟೇಕ್ ಮೋರ್ ರಿಸ್ಕ್. ನಾನು ತುಂಬ ಮನಿ ಮಾಡಬೇಕು ಅಂತಂದರೆ ನಾನು ತುಂಬ ರಿಸ್ಕ್ನ ತಗೋಬೇಕು ಅಂತ ಮೋಸ್ಟ್ ಬಿಗಿನರ್ಸ್ ಅನ್ಕೋತಾರೆ. ಬಟ್ ಅದು ಲಾಜಿಕಲ್ ಅಲ್ಲ. ಓಕೆ, ಯಾವಾಗ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋತೀವಿ ಆವಾಗ ಮಾತ್ರ ಸಕ್ಸಸ್ ಆಗೋಕ್ಕಾಗೋದು. ನೀವು ತುಂಬ ರಿಸ್ಕ್ ತೊಗೋತೀರಾ ಅಂತಂದರೆ ಹೇಳ್ದಂಗೆ ಮನೆ ಮಠ ಎಲ್ಲ ಮಾರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೋಬೇಕಾಗುತ್ತೆ, ಇಲ್ಲ ಸಾಲದಲ್ಲಿ ಬಿದ್ದುಬಿಡ್ತೀರ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ, ಅದನ್ನೇ ನಾವು ಇಲ್ಲಿ ರಾಂಗ್ ಅಂತ ಕರೆಯೋದು. ಪ್ರೊಫೆಷ್ನಲ್ ಟ್ರೇಡರ್ಸ್ ನಾವು ಟು ಮೇಕ್ ಮೋರ್ ಮನಿ ಕನ್ಸಿಸ್ಟೆಂಟ್ಲಿ ಐ ನೀಡ್ ಟು ಕಂಟ್ರೋಲ್ ಮೈ ರಿಸ್ಕ್. ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಗೊತ್ತು ಯಾವ ಥರ ನಾನು ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ಸ್ ಮಾಡ್ತೀನಿ. ಅದು ಯಾವುದ್ರ ಮೇಲಾಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ನನ್ನ ರಿಸ್ಕ್ ಮೇಲೆ. ರಿಸ್ಕ್ ಬೇಸ್ಡ್ ಟ್ರೇಡ್ಸ್ನಾಗ ತೊಗೊಂಡ್ರೆ ಮಾತ್ರ ನಾನಿಲ್ಲಿ ಸಕ್ಸಸ್ ಆಗೋದು ಅಂತ ಅವನಿಗೆ ಗೊತ್ತು. ಓಕೆ, ಅದು ಕಂಟ್ರೋಲ್ಡ್ ರಿಸ್ಕು. ಓಕೆ, ಸುಮ್ಮನೆ ತುಂಬ ರಿಸ್ಕ್ ಏನಲ್ಲ, ಕಂಟ್ರೋಲ್ ಆಗಿ ರಿಸ್ಕ್ ತೊಗೊಂಡ್ರೆ ಮಾತ್ರ ಇಲ್ಲಿ ನಾನು ಗ್ರೋ ಆಗೋಕ್ಕಾಗೋದು ಅಂತ ಅವನಿಗೆ ಗೊತ್ತಿದೆ. ಓಕೆ, ವೈ ರಿಸ್ಕ್ ಮಾಸ್ಟ್ರಿ ಮ್ಯಾಟರ್ಸ್? ಯಾಕೆ ರಿಸ್ಕ್ ಮಾಸ್ಟ್ರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ? ಇಮ್ಯಾಜಿನ್ 2 ಟ್ರೇಡರ್ಸ್. ಓಕೆ, ಇಬ್ಬರು ಟ್ರೇಡರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ.
ಒಂದು ನಾನು, ಇನ್ನೊಂದು ನೀವು. ಓಕೆ, ಟ್ರೇಡರ್ ಎ ನಾನು, ಟ್ರೇಡರ್ ಬಿ ನೀವು ಅಂತ ಅಂದ್ಕೊಳ್ಳಿ. ಓಕೆ, ಟ್ರೇಡರ್ ಎ ಎಕ್ಸಲೆಂಟ್ ಸ್ಟ್ರಾಟಜಿ. ಇವಾಗ ನನ್ನ ಜೊತೆ ಎಕ್ಸಲೆಂಟ್ ಸ್ಟ್ರಾಟಜಿ ಇದೆ, ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್. ನನ್ನ ಜೊತೆ ರಿಸ್ಕ್ ಮ್ಯಾನೇಜ್ಮೆಂಟು ಪ್ರಾಪರಾಗಿಲ್ಲ, ಪೂರ್ ಆಗಿದೆ. ಓಕೆ, ಅಂದರೆ ನಾನು ಕೆಲವೊಂದಕ್ಕೆ ಜಾಸ್ತಿ ರಿಸ್ಕ್ ಮಾಡೋದು, ಇನ್ನು ಕೆಲವೊಂದಕ್ಕೆ ಕಮ್ಮಿ ಮಾಡೋದು, ಇನ್ನು ಕೆಲವೊಂದಕ್ಕೆ ಹುಚ್ಚು ಬಂದಂಗೆ ಯಾವ್ಯಾವ ಥರನೋ ರಿಸ್ಕ್ನ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದರೆ ರಿಸ್ಕ್ 10% ಪರ್ ಟ್ರೇಡ್. ಇವಾಗ ನಾನು ಒಂದು ಟ್ರೇಡಿಗೆ 10% ರಿಸ್ಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ರಿಸಲ್ಟ್ ಏನಾಗುತ್ತೆ? ಬ್ಲೋಸ್ ದಿ ಅಕೌಂಟ್. ಇದು ಕಂಟಿನ್ಯೂಸ್ ಇದೇ ಥರ ಮಾಡ್ತಾ ಹೋದಾಗ ನನ್ನ ಜೊತೆ ಒಳ್ಳೆ ಎಕ್ಸಲೆಂಟ್ ಸ್ಟ್ರಾಟಜಿ ಇದ್ದರೂ ನಾನಿಲ್ಲಿ ನನ್ನ ಅಕೌಂಟ್ನ ಬ್ಲೋ ಅನ್ನೋದು ಮಾಡ್ಕೋತೀನಿ. ಅದೇ ಟ್ರೇಡರ್ ಬಿ ನೀವು. ಓಕೆ, ಆವ್ರೇಜ್ ಸ್ಟ್ರಾಟಜಿ ನಿಮ್ಮ ಜೊತೆ ಇರೋದೇ ಆವ್ರೇಜ್ ಸ್ಟ್ರಾಟಜಿ ಅಂತ ಅಂದ್ಕೊಳ್ಳಿ. ಎಕ್ಸಲೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟು, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು ಎಕ್ಸಲೆಂಟ್ ಆಗಿದೆ. ಓಕೆ, ಸೊ ನೀವು 1%ಇಂದ ಅಳ್ಳಾಡ್ತಿಲ್ಲ. ಡೈಲಿ ಟ್ರೇಡ್ಸು 1% ಅಷ್ಟೇ ರಿಸ್ಕ್ ಮಾಡೋದು. ಟಿ ಪಿ ತೊಗೊಳೋದಾರು 2% ಅಷ್ಟೇ ತೊಗೊಳೋದು. ಓಕೆ, ರಿಸ್ಕ್ ಪರ್ ಟ್ರೇಡು 1%. ಸೊ 1% ಅಷ್ಟೇ ರಿಸ್ಕ್ ಮಾಡ್ತೀರಾ. ರಿಸಲ್ಟು ಕನ್ಸಿಸ್ಟೆಂಟ್ ಲಾಂಗ್ ಟರ್ಮ್ ಪ್ರಾಫಿಟ್ಸ್. ಓಕೆ, ನಿಮಗೇನಾಗುತ್ತೆ ಅಂತಂದರೆ ಕನ್ಸಿಸ್ಟೆಂಟಾಗಿ ಲಾಂಗ್ ಟರ್ಮಲ್ಲಿ ಪ್ರಾಫಿಟಬಿಲಿಟಿಗೆ ಬರ್ತೀರಾ. ಯಾಕೆ ಬರ್ತೀರಾ? ಕಂಟ್ರೋಲ್ ರಿಸ್ಕ್ ಇರೋದ್ರಿಂದ. ಅದೇ ನನಗೆ ಕಂಟ್ರೋಲ್ ರಿಸ್ಕ್ ಇರಲಿಲ್ಲ ಅದರಿಂದ ನನ್ನ ಅಕೌಂಟ್ ಬ್ಲೋ ಆಯ್ತಾನೆ ಇರುತ್ತೆ. ಬಟ್ ನಿಮಗೇನಾಗುತ್ತೆ? ಲಾಂಗ್ ಟರ್ಮಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ. ಹೂ ಸರ್ವೈವ್ಸ್? ಯಾರಿಲ್ಲಿ ಸರ್ವೈವ್ ಆಗ್ತಾರೆ ಅಂತ ಕೇಳಿದರೆ ಟ್ರೇಡರ್ ಬಿ, ಅಂದರೆ ನೀವು ಮಾತ್ರ ಇಲ್ಲಿ ಸರ್ವೈವ್ ಆಗೋಕ್ಕಾಗೋದು. ಸೊ ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ಸರ್ವೈವ್ ಆಗೋಕ್ಕಾಗೋದು. ಇವಾಗ ನಂತರ ಮಿಸ್ಟೇಕ್ಸ್, ಇವಾಗ ಟ್ರೇಡರ್ ನಾನಲ್ವಾ, ಸೊ ನಂತರ ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಸರ್ವೈವ್ ಆಗೋದು ಹೋಗಲಿ, ಸಸ್ಟೈನ್ ಆಗೋಕ್ಕೂ ಆಗೋಲ್ಲ. ಓಕೆ, ಹಾಗೆ ನೆಕ್ಸ್ಟ್ ನೋಡಿದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟ್ರಾಟಜಿ. ಒಂದಂತೂ ತಿಳ್ಕೊಳ್ಳಿ, ರಿಸ್ಕ್ ಮ್ಯಾನೇಜ್ಮೆಂಟು ಯಾವತ್ತೂ ಒಂದು ಸ್ಟ್ರಾಟಜಿಗಿಂತ ಮುಂದಿರುತ್ತೆ. ಯಾಕೆ ಅಂತಂದರೆ ನೀವು ಸಿಂಪಲ್ ಬೇಸಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಾಲೋ ಮಾಡಿದರೂ ಇಲ್ಲಿ ಪ್ರಾಫಿಟಬಲ್ ಆಗ್ತೀರಾ. ಯಾಕೆ ಯಾರು ಆಯ್ತಿಲ್ಲ, ಹೊಸ ಸ್ಟ್ರಾಟಜಿಯಿಂದ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ ಅಂತ ಅರ್ಥ. ಓಕೆ, ನಿಮಗೆ ಯಾವ ಟ್ರೇಡಲ್ಲಿ ಎಷ್ಟು % ರಿಸ್ಕ್ ತೊಗೋಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಹಾಗೆ ಎಲ್ಲಿ SL ಇಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ತಪ್ಪು ಮಾಡ್ತಾ ಇರೋದ್ರಿಂದ ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಇಡಬೇಕು ಅಂತ ಗೊತ್ತಿಲ್ಲದೆ ನೀವು ಇಲ್ಲಿ ಫೇಲ್ ಆಗ್ತಿರೋದು. ಓಕೆ, ಸೊ ಅದರಿಂದ ಹೇಳ್ತಿರೋದು ರಿಸ್ಕ್ ಮ್ಯಾನೇಜ್ಮೆಂಟು ನೀವು ಮಾಸ್ಟರ್ ಮಾಡಿಕೊಂಡ್ರೆ ಬೇಕಾಗೇ ಇಲ್ಲ ನಿಮಗೆ ಸ್ಟ್ರಾಟಜಿ. ಕರೆಕ್ಟಾಗಿ ಪ್ರಾಪರು ಹೈಯರ್ ಟೈಮ್ ಫ್ರೇಮ್ ಕೀ ಝೋನ್ಸ್ಗಳಲ್ಲೇ ನಿಮ್ಮದೊಂದು ಕನ್ಫರ್ಮೇಷನ್ಸ್ ಎಂಟ್ರಿ ತೊಗೊಂಡ್ರೆ ನೀವು ಪ್ರಾಫಿಟಬಲ್ ಆಗ್ತೀರಾ. ನಿಮ್ಗೆ ಯಾವುದೇ ಥರ ಸ್ಟ್ರಾಟಜಿನೂ ಬೇಕಾಗಿಲ್ಲ. ಬಟ್ ನಿಮಗೆ ಅದು ವರ್ಕ್ ಮಾಡೋಕೆ ಆಯ್ತಿರಲ್ಲ, ಅದಕ್ಕೆ ನೀವು ಹೊಸ ಸ್ಟ್ರಾಟಜಿ ಬೇಕು ಅಂತ ಅನ್ನೋದು. ಓಕೆ, ಸೊ ನಾನು ನನ್ನದೇ ಸ್ಟ್ರಾಟಜಿ ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಅದನ್ನು ವರ್ಕ್ ಮಾಡಿ ನೋಡಿ. ಅದಾಗಿಲ್ಲ ಅಂತಂದರೂ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿರೋದು. ನೀವು ಅದನ್ನ ವರ್ಕ್ ಮಾಡಿ ತೆಗೆದ್ರೆ ಮಾತ್ರ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕಾಗೋದು. ನಮಗೆ 3 ವರ್ಷ ಜರ್ನಿ ಯಾಕೆ ಹಿಡೀತು ಅಂತಂದರೆ ನಾವು ಒಂದು ಸ್ಟ್ರಾಟಜಿ ಆಯಿತು, ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಇರಲಿಲ್ಲ. ಒಂದು ಸ್ಟ್ರಾಟಜಿ ಕಲ್ತ್ವಾ, ಈ ಸ್ಟ್ರಾಟಜಿ ಸರಿ ಇಲ್ಲ, ಮಾರ್ಕೆಟ್ ಸರಿ ಇಲ್ಲ, ನೆಕ್ಸ್ಟ್ ಸ್ಟ್ರಾಟಜಿಗೆ ಹೋಗ್ತೀವಿ. ಅಲ್ಲೂ ನಾವು ಕನ್ಸಿಸ್ಟೆಂಟಾಗಿ ಏನು ಫಾಲೋ ಮಾಡಿರಲ್ಲ. ಒಂದು 2-3 ಟ್ರೇಡು ತೊಗೋತೀವಿ, ಅದರಲ್ಲಿ ಒಂದು 2 ಟ್ರೇಡ್ SL ಆಯಿತಾ, ಈ ಸ್ಟ್ರಾಟಜಿ ಸರಿ ಇಲ್ಲ. ಯಾವಾಗ ನಮಗೆ ಇದು ಗೊತ್ತಾಯಿತು ಅಂದರೆ ಆಫ್ಟರ್ 1 ಇಯರ್ಸ್ ಕಳೆದಾದ್ಮೇಲೆ ನಮಗೆ ಅರ್ಥ ಆಯಿತು, ಸುಮ್ಮನೆ ಹೊಸ ಕೋರ್ಸ್ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ನಾವು ವರ್ಕ್ ಮಾಡಿದಾಗ ನಮಗೆ ನಿಧಾನವಾಗಿ ರಿಸಲ್ಟ್ ಕಾಣ್ತಾ ಬಂತು. ಸೊ ಆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಬ್ಯಾಕ್ ಟೆಸ್ಟ್ ಮಾಡೋದು. 5 ಇಯರ್ಸ್ದು ಬ್ಯಾಕ್ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು, ಓಕೆ ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದ್ದೀರಾ ನಾವು ಇವತ್ತು ಇಲ್ಲಿರ್ತಿದ್ದೋ. ನಾವೇನು ಮಾಡ್ತೀವಿ ಗೊತ್ತಾ, ಅಗ್ರೆಸಿವ್ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ನನ್ನ ಜೊತೆ 1 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ, 1 ಲಕ್ಷನ ನಾನು ಆದಷ್ಟು ಈ ತಿಂಗಳು 30,000 ತೆಗಿಬೇಕು, ನೆಕ್ಸ್ಟ್ ತಿಂಗಳು 50,000 ತೆಗಿಬೇಕು ಅಂತ ಈ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಬಟ್ ಅಲ್ಲಿ ಆ ಥರ ಮೈಂಡ್ಸೆಟ್ಟಲ್ಲಿ ಹೋದಾಗ ಏನಾಗುತ್ತೆ, ನೀವು ಕಳ್ಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಕಳ್ಕೊಂಡು ನೀವು ಲಾಸ್ಟು ತೆಗೆದು ನೋಡ್ಬೇಕಾದ್ರೆ, ಇವಾಗ ನಿಮ್ಮದು ಡಾಟಾ ನೀವು ಜರ್ನಲೆಲ್ಲ ಮೇಂಟೈನ್ ಮಾಡಿದರೆ ನೀವು ಲಾಸ್ಟಿಗೆ ತೆಗೆದು ನೋಡಬೇಕಾದ್ರೆ ನೀವು ಅವತ್ತಿಂದನೂ ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ಕೊಬಂದಿರಿ, ಇವತ್ತು 200% ರಿಟರ್ನ್ಸಲ್ಲಿ ಇರ್ತೀರಿ. ಬಟ್ ನೀವು ಏನೇನೋ ಅತಿ ಆಸೆಗೆ ಬಿದ್ದುಬಿಟ್ಟು ಇವತ್ತು ಪ್ರಾಫಿಟಬಲ್ ಆಗೋಕ್ಕೆ ಆಗದೇ ಇರೋದು. ಸೊ ಇದರಿಂದ ಹೇಳ್ತಿರೋದು ಪ್ರಾಪರಾಗಿ ಸೇಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಡೈಲಿ ಮಾಡಿ. ಓಕೆ, ನೀವು 10 ಟ್ರೇಡ್ ತೊಗೋತೀರಾ, 10 ಟ್ರೇಡಲ್ಲೂ ಸೇಮ್ ರಿಸ್ಕ್ ರಿವಾರ್ಡ್ ಇದ್ದರೆ ನೀವು ಖಂಡಿತ ಪ್ರಾಫಿಟಬಲ್ಲೇ ಇರ್ತೀರಾ ಆ ಡೇನೇ. ಓಕೆ, ಬಟ್ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ 10 ಟ್ರೇಡ್ ತೊಗೊಳಕ್ಕೆ. ಡೈಲಿ 1 or 2 ಟ್ರೇಡ್ ಫಿನಿಶ್ ಅಷ್ಟೇ. ಓಕೆ, ಎ ಪ್ರಾಫಿಟಬಲ್ ಸ್ಟ್ರಾಟಜಿ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾನ್ ಫೇಲ್. ಸೊ ಇವಾಗ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿ ನಿಮ್ಮ ಕೈಲಿ ಸಿಕ್ಕಿದ್ರೂ ನಿಮ್ಮ ಜೊತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದರೆ ನೀವು ಇಲ್ಲಿ ಫೇಲ್ ಆಗ್ತೀರಾ. ಎ ಸಿಂಪಲ್ ಸ್ಟ್ರಾಟಜಿ ವಿತ್ ಸ್ಟ್ರಾಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾನ್ ಸಕ್ಸೀಡ್. ಓಕೆ, ಇಲ್ಲಿ ಸಿಂಪಲ್ ಸ್ಟ್ರಾಟಜಿ ಇತ್ತು ಅಂತ ಅಂದ್ಕೊಳ್ಳಿ, ಅದು ಪ್ರಾಫಿಟಬಲ್ ಸ್ಟ್ರಾಟಜಿನೇ ಅಲ್ಲ, ಸಿಂಪಲ್ ಒಂದು ಬೇಸಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನೋ ಅಂದ್ಕೊಳ್ಳಿ. ಬಟ್ ಅದರಲ್ಲಿ ಏನಾದ್ರು ನೀವು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಾದ್ರು ಫಾಲೋ ಮಾಡಿದರೆ ನೀವು ಇಲ್ಲಿ ಸಕ್ಸಸ್ ಅನ್ನೋದು ಆಯ್ತು. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಆಲ್ವೇಸ್ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್,
ಪ್ರೊಫೆಷ್ನಲ್ ಟ್ರೇಡರ್ಸು ಫಸ್ಟ್ ಫೋಕಸ್ ಮಾಡೋದು ಯಾವುದಕ್ಕೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಯಾವುದಕ್ಕೆ ಹೇಳಿ, ನಮ್ಮ ಕ್ಯಾಪಿಟಲ್ನ ನಾವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮ್ಯಾನೇಜಿಂಗ್ ಲಾಸಸ್ನ ಮ್ಯಾನೇಜ್ ಮಾಡ್ಕೋತಾರೆ. ಎಷ್ಟು ಪರ್ಸೆಂಟ್ ಈ ತಿಂಗಳಿಗೆ ನಾನು ಎಷ್ಟು ಪರ್ಸೆಂಟ್ ಕಳ್ಕೊಂಡ್ರೆ ನಾನು ಟ್ರೇಡ್ ಮಾಡಲ್ಲ, ಹಾಗೆ ಈ ವೀಕಲ್ಲಿ ಎಷ್ಟು ಪರ್ಸೆಂಟ್ ಹೋದರೆ ನಾನು ಟ್ರೇಡ್ ಮಾಡಲ್ಲ, ಹಾಗೆ ಇವತ್ತಿನ ಡೇ ನಾನು ಎಷ್ಟು ಪರ್ಸೆಂಟ್ ಕಳ್ಕೊಂಡ್ರೆ ಟ್ರೇಡ್ ಮಾಡಲ್ಲ, ಈ ಥರ ಮ್ಯಾನೇಜ್ ಮಾಡ್ತಾರೆ ಲಾಸಸ್ನ. ಓಕೆ, ಹಾಗೆ ಗ್ರೋಯಿಂಗ್ ಸ್ಟಡಿಲಿ ಅಂದರೆ ನಿಧಾನವಾಗಿ ಗ್ರೋ ಆಗ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟು ಪಿಲ್ಲರ್ಸ್ ಆಫ್ ರಿಸ್ಕ್ ಮಾಸ್ಟ್ರಿಗೆ ಕೆಲವೊಂದು ಪಿಲ್ಲರ್ಸ್ಗಳಿದ್ದಾವೆ. ಅದು ಯಾವ್ಯಾವುದು ಅಂತ ನೋಡಿದರೆ, ರಿಸ್ಕ್ ಮಾಸ್ಟ್ರಿ ಈಸ್ ಬಿಲ್ಟ್ ಆನ್ 8 ಇಂಪಾರ್ಟೆಂಟ್ ಪಿಲ್ಲರ್ಸ್. ಓಕೆ, ರಿಸ್ಕ್ ಮಾಸ್ಟ್ರಿ ನಿಂತಿರೋದೆ ಈ 8 ಇಂಪಾರ್ಟೆಂಟ್ ಪಿಲ್ಲರ್ಸಿಂದ. ಫಸ್ಟ್ ಏನಂದರೆ, ರಿಸ್ಕ್ ಓನ್ಲಿ 1 or 2% ಪರ್ ಟ್ರೇಡ್. ನೀವು ಪ್ರತಿಯೊಬ್ಬ ಟ್ರೇಡರಿಗೂ ಗೊತ್ತಿರಬೇಕು, 1 or 2% ಅಷ್ಟೇ ಒಂದು ಟ್ರೇಡಲ್ಲಿ ನೀವು ರಿಸ್ಕ್ ಮಾಡಬೇಕು. ಓಕೆ, ನೆವರ್ ರಿಸ್ಕ್ ಎ ಲಾರ್ಜ್ ಪರ್ಸೆಂಟೇಜ್ ಆಫ್ ಯುವರ್ ಅಕೌಂಟ್ ಆನ್ ದಿ ಒನ್ ಟ್ರೇಡ್. ಯಾವತ್ತೂ ನೀವು ಒನ್ ಟ್ರೇಡಲ್ಲಿ ನಿಮ್ಮ ಅಕೌಂಟ್ ಸೈಜ್ ಏನಿದೆ ಅದರದ್ದು 10%, 50% ಎಲ್ಲ ರಿಸ್ಕ್ ಮಾಡೋಕ್ಕೆ ಹೋಗಬಾರ್ದು. ಎಕ್ಸಾಂಪಲು, ಅಕೌಂಟ್ 1 lakh, ಸೊ ನಿಮ್ಮ ಜೊತೆ 1 lakh ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 1%. ಸೊ 1% ರಿಸ್ಕ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ? 1 ಲಕ್ಷದಿಂದ 1% ಹೋದರೆ ನಮಗೆ 1000 ರೂಪೀಸ್ ಅಷ್ಟೇ ಲಾಸ್ ಆಗೋದು. ಇನ್ನೂ 99,000 ಇರುತ್ತೆ. ಈವನ್ ಆಫ್ಟರ್ ಸೆವರಲ್ ಲಾಸಸ್ ಯುವರ್ ಅಕೌಂಟ್ ರಿಮೈನ್ಸ್ ಹೆಲ್ತಿ. ನಿಮಗೆ 10 ಟ್ರೇಡ್ SL ಹೊಡೆದ್ರೂ ನಿಮ್ದು ಇನ್ನೂ ಕ್ಯಾಪಿಟಲ್ 90,000 ಅನ್ನೋದು ಇರುತ್ತೆ. ಓಕೆ, ಸೊ ನೀವೇನು ಮಾಡ್ತೀರಾ, ಅಗ್ರೆಸಿವ್ ರಿಸ್ಕ್ ತೊಗೊಂಡು 10 ಟ್ರೇಡಕ್ಕೆ ಲೂಸಿಂಗ್ ಸ್ಟ್ರೀಕ್ ಬಂದುಬಿಡುತ್ತೆ ಕೆಲವೊಂದು ಟೈಮು. ಓಕೆ, ನಾವು ಯಾವುದೇ ಟ್ರೇಡ್ ತೊಗೊಂಡ್ರೆ SL ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಮಾರ್ಕೆಟು ಕನ್ಸಾಲಿಡೇಟು ಅಥವಾ ಏನಾದರೂ ಏನು ಜಿಯೋ ಪೊಲಿಟಿಕಲ್ ನ್ಯೂಸಸ್ಗಳಿಂದ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ನಮಗೆ ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡಿದ್ರು ಅಲ್ಲಿ ನಮಗೆ ಪ್ರಾಫಿಟ್ ಅನ್ನೋದು ಸಿಗ್ತಾ ಇರಲ್ಲ. ಸೊ ಅದು ಆ ಟೈಮಲ್ಲಿ ನೀವು ಏನಾರು 10% ರಿಸ್ಕ್ ಮಾಡಿದರೆ ನೀವು ಅಕೌಂಟ್ ಹೊಡ್ಸ್ಕೊಂಡು ಹೋಗ್ಬಿಡ್ತೀರಾ. ಮತ್ತು ನಾಳೆ ದಿನ ಒಳ್ಳೆ ಆಪರ್ಚುನಿಟಿ ಬಂದರೂ ನಿಮ್ಮ ಜೊತೆ ದುಡ್ಡು ಅನ್ನೋದು ಇರಲ್ಲ. ಓಕೆ, ಟ್ರೇಡ್ಸ್ಗಳ ತೊಳಗೆ. ಸೊ ಅದರಿಂದ ಹೇಳ್ತಿರೋದು ಕ್ಯಾಪಿಟಲ್ ಪ್ರೊಟೆಕ್ಷನ್ ಫಸ್ಟು. ಓಕೆ, ಅದಾದಮೇಲೆ ಪ್ರಾಫಿಟ್ ನೆಕ್ಸ್ಟು. ಓಕೆ, ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಪಿಲ್ಲರು, ಆಲ್ವೇಸ್ ಯೂಸ್ ಎ ಸ್ಟಾಪ್ ಲಾಸ್. ಇವಾಗ ಫಸ್ಟ್ ಪಿಲ್ಲರ್ ನೋಡಾಯಿತು, ಏನು ಮಾಡಬೇಕು, ರಿಸ್ಕ್ 1% or 2% ಪರ್ ಟ್ರೇಡು. ಸೆಕೆಂಡ್ ನಾವೇನು ಮಾಡಬೇಕು, ಪ್ರಾಪರ್ SLನ ಇಡಬೇಕು. ಎವ್ರಿ ಟ್ರೇಡ್ ಶುಡ್ ಹ್ಯಾವ್ ಎ ಪ್ರೀ ಡಿಫೈನ್ಡ್ ಎಕ್ಸಿಟ್. ಸೊ ಪ್ರತಿಯೊಂದು ಟ್ರೇಡಲ್ಲೂ ನೀವು ಪ್ರೀ ಡಿಫೈನ್ ಎಕ್ಸಿಟ್ನ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸ್ವಿಂಗ್ ಐನೋ ಅಥವಾ ಝೋನ್ ಕೆಳಗಡೆನೋ ಅಥವಾ ಸ್ವಿಂಗ್ ಲೋಸಲ್ಲೋ ಅಥವಾ ಹೈಯರ್ ಐಸಲ್ಲೋ ಹೈಯರ್ ಲೋಸಲ್ಲೋ, ಈ ಥರ ಎಲ್ಲಿ SL ಇಡಬೇಕು ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅಂಥ ಪ್ಲೇಸ್ಗಳೇ ನಿಮ್ಮ ಸ್ಟ್ರಾಟಜಿ ಹೆಂಗಿದೆ ಅದ್ರ ಕೆಳಗಡೆ SL ಪ್ರಾಪರಾಗಿರಬೇಕು. ಪ್ರೀ ಡಿಫೈನ್ಡ್ ಎಕ್ಸಿಟ್ ಅದು ಇನ್ನೂ ಬರುತ್ತೆ ಅಂತೆಲ್ಲ ಕಾಯ್ಕೊಂಡು ಕೂರ್ಬಾರ್ದು. ಎ ಸ್ಟಾಪ್ ಲಾಸ್ ಪ್ರೊಟೆಕ್ಟ್ಸ್ ಯುವರ್ ಕ್ಯಾಪಿಟಲ್ ಆ್ಯಂಡ್ ರಿಮೂವ್ಸ್ ಎಮೋಷನಲ್ ಡಿಸಿಷನ್ ಮೇಕಿಂಗ್. ಸೊ ನೀವು ಸ್ಟಾಪ್ ಲಾಸ್ ಪ್ರಾಪರಾಗಿ ಸೆಟ್ ಮಾಡೋದ್ರಿಂದ ನಿಮಗೆ ಎಮೋಷನ್ ಅನ್ನೋದು ಬರೋದಿಲ್ಲ. ಸೊ ಅದರಿಂದ ನೀವು ಓವರ್ ಟ್ರೇಡ್ ಅನ್ನೋದು ಮಾಡೋಕ್ಕೆ ಹೋಗಲ್ಲ. ಓಕೆ, ಯಾಕಂದರೆ ನಿಮಗೆ ಗೊತ್ತಿದೆ ಹೋದರೆ ನಂದು ಇವತ್ತು ಇಷ್ಟು ಹೋಗುತ್ತೆ ಅಂತ. ನೀವು ಪ್ರತಿಯೊಂದು ಟ್ರೇಡ್ ತೊಗೋಬೇಕಾದ್ರೂ ನೀವು ಮನಸ್ಸಲ್ಲಿ ಅನ್ಕೋಬೇಕಾಗಿರೋದು ಒಂದೇ ಒಂದು ವಿಷಯ ಏನು ಗೊತ್ತಾ, ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇವತ್ತು ನೀವು ಏನು 1% ರಿಸ್ಕ್ ಮಾಡ್ತಿರಲ್ಲ, ಅದು ಕೆಲವೊಬ್ಬರು 100 ರೂಪಾಯಿ ರಿಸ್ಕ್ ಮಾಡ್ಬೋದು, ಇನ್ನು ಕೆಲವೊಬ್ಬರು 1000 ರೂಪಾಯಿ ಮಾಡ್ಬೋದು, ಇನ್ನು ಕೆಲವೊಬ್ಬರು 1 ಲಕ್ಷ ಮಾಡ್ಬೋದು. ಅಂದರೆ 1 ಕೋಟಿ ಇದ್ದವನಿಗೆ 1% ಅಂದರೆ 1 ಲಕ್ಷ. ಅದೇ 1 ಲಕ್ಷಕ್ಕೆ 1% ಅಂತಂದರೆ 1000 ರೂಪಾಯಿ. ಅದೇ 1000 ರೂಪಾಯಿಗೆ 1% ಅಂತಂದರೆ 10 ರೂಪಾಯಿ. ಈ ಥರ ಮಾಡ್ತಾ ಹೋಗ್ತಾರೆ. ಸೊ ಯಾರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅವ್ರವ್ರ ಕೆಪಾಸಿಟಿಲಿ ನೀವು 1% ರಿಸ್ಕ್ ಮಾಡ್ತಿದ್ದೀರಾ. ನೀವು ಮಾಡಬೇಕಾಗಿರೋದೇನು, ನಂದು ಇವತ್ತು ಆ 1% ಹೋಯ್ತು ಅಂತಲೇ ಅಂದ್ಕೊಳ್ಳಿ. ಓಕೆ, ಸೊ ಹೋಯ್ತು ಅಂತ ಅಂದ್ಕೊಂಡಾಗ ನಿಮಗೆ TP ಇಟ್ಟಾದರೂ ಅದು ಪಾಸಿಟಿವ್, SL ಹೊಡೆದ್ರು ನಾನು ಆಲ್ರೆಡಿ ಅಂದ್ಕೊಂಡಿದ್ದೆ, ಸೊ ಇವತ್ತು ನಾನು ಟ್ರೇಡ್ ಮಾಡಲ್ಲ. ಈ ಲಾಜಿಕಲ್ ಹೋದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋದು. ಆಮೇಲೆ ಥರ್ಡ್ ಪಿಲ್ಲರ್ ನೋಡೋದಾರೆ, ಮೇಂಟೈನ್ ಎ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ. ಯಾವತ್ತು ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇರಬೇಕು. 1% ಟ್ರೇಡ್ ಆಯಿತು, ಸ್ಟಾಪ್ ಲಾಸ್ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಹಾಗೆ ನೆಕ್ಸ್ಟು ನಾವು ರಿಸ್ಕ್ ರಿವಾರ್ಡ್ನ ಇಡಬೇಕು. ಓಕೆ, ಏಮ್ ಫಾರ್ 1:2. ಓಕೆ, ಯಾವತ್ತು 1:2 ಆರ್ 1:3 ಅಷ್ಟೇ ಏಮ್ ಮಾಡಬೇಕು. ದಿಸ್ ಅಲೌಸ್ ಯು ಟು ರಿಮೈನ್ ಪ್ರಾಫಿಟೇಬಲ್ ಈವನ್ ಇಫ್ ಯು ಡೋಂಟ್ ವಿನ್ ಎವ್ರಿ ಟ್ರೇಡ್. ಇದು ಏನು ಮಾಡುತ್ತೆ, 1:2 ಮತ್ತು 1:3 ಏನು ಮಾಡುತ್ತೆ ಅಂತಂದರೆ, ನಿಮಗೆ ಎಲ್ಲ ಟ್ರೇಡು TP ಕೊಡಲಿಲ್ಲ ಅಂತಂದ್ರು ಕೆಲವೊಂದು ಟ್ರೇಡ್ಗಳು TP ಕೊಟ್ಟರು ನೀವು ಪ್ರಾಫಿಟಬಲ್ಲೇ ಇರ್ತೀರ. ಅದು ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಜೊತೆ ವಿನ್ ರೇಟು 40% ವಿನ್ ರೇಟ್ ಇದ್ದರೆ ಅಂದರೆ 10 ಟ್ರೇಡಲ್ಲಿ 6 ಟ್ರೇಡು SL ಹೊಡೆದು ಬರೀ 4 ಟ್ರೇಡ್ TP ಹೊಡೆದ್ರೆ ಓವರಾಲ್ ಮಂತಲ್ಲಿ ನಾವು ಪ್ರಾಫಿಟಬಲ್ಲೇ ಇರ್ತೀವಿ. ಓಕೆ, ಹಾಗೆ 4ನೇ ಪಿಲ್ಲರ್ ಏನು ಅಂತ ನೋಡಿದರೆ, ಕ್ಯಾಲ್ಕುಲೇಟ್ ಪೊಸಿಷನ್ ಸೈಜ್. ರಿಸ್ಕ್ ರಿವಾರ್ಡು ನೀವು ಟ್ರೇಡಿಂಗ್ ವ್ಯೂವಲ್ಲಿ ಸೆಟ್ ಮಾಡಿರಾ, ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೆ ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅಂತ ನಿಮಗೆ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಓಕೆ, ನೆವರ್ ಚೂಸ್ ಯುವರ್ ಲಾಟ್ ಸೈಜ್ ರ್ಯಾಂಡಮ್ಲಿ. ಯಾವತ್ತೂ ನೀವು ರ್ಯಾಂಡಮ್ ಆಗಿ ಲಾಟ್ ಸೈಜ್ನ ಚೂಸ್ ಮಾಡಬಾರ್ದು. ಯಾಕಂತಂದರೆ ಪೊಸಿಷನ್ ಸೈಜ್ ಶುಡ್ ಡಿಪೆಂಡ್ ಆನ್ ಅಕೌಂಟ್ ಬ್ಯಾಲೆನ್ಸ್, ರಿಸ್ಕ್ ಪರ್ಸೆಂಟೇಜ್, ಸ್ಟಾಪ್ ಲಾಸ್, ಡಿಸ್ಟೆನ್ಸ್.
ಪೊಸಿಷನ್ ಸೈಜು ಯಾವತ್ತೂ ಡಿಪೆಂಡ್ ಆಗಿರೋದು ನಿಮಗೆ ಗೊತ್ತು. ನಿಮ್ಮ ಅಕೌಂಟ್ ಸೈಜ್ ಎಷ್ಟಿರುತ್ತೆ, ಹಾಗೆ ನೀವು ಎಷ್ಟು ರಿಸ್ಕ್ ಪರ್ಸೆಂಟೇಜ್ ತೊಗೋತೀರಾ, ಹಾಗೆ ನಿಮ್ಮ ಸ್ಟಾಪ್ ಲಾಸ್ ಡಿಸ್ಟೆನ್ಸಿಂದ ಆ ಲಾಟ್ ಸೈಜ್ ಪೊಸಿಷನ್ ಸೈಜ್ ಅನ್ನೋದು ಕ್ಯಾಲ್ಕುಲೇಟ್ ಆಗೋದು. ನೀವು ಅದನ್ನೇ ಪ್ರಾಪರಾಗಿ ಮಾಡಿಲ್ಲ ಅಂತಂದರೆ ನಿಮಗೆ ರಿಸ್ಕ್ ಇವಾಗ ₹1,000 ಹೋಗೋ ಕಡೆ 5,000 ಹೋಗುತ್ತೆ, ಕೆಲವೊಂದು ಟೈಮು 10,000 ಹೋಗೋ ಚಾನ್ಸಸ್ ಇದೆ. ಸೊ ಅದರಿಂದ ಪ್ರಾಪರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಟು ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ಟ್ರೇಡ್ನ ಪ್ಲೇಸ್ ಮಾಡಬೇಕು. ಓಕೆ, ಹಾಗೆ ಫಿಫ್ತ್ ಒಂದು ನೋಡಿದರೆ ಕಂಟ್ರೋಲ್ ಡ್ರಾಡೌನ್ಸ್. ಸೊ ಡ್ರಾಡೌನ್ಸ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡಬೇಕು. ನಿಮಗೆ ಗೊತ್ತಿದೆ ಆಲ್ರೆಡಿ ಡ್ರಾಡೌನ್ ಕಂಟ್ರೋಲ್ ಅಂದರೆ ಏನು ಅಂತ. ಸ್ಮಾಲ್ ಡ್ರಾಡೌನ್ಸ್ ಆರ್ ನಾರ್ಮಲ್. ನಮಗೆ ಗೊತ್ತಿದೆ ಟ್ರೇಡಿಂಗಲ್ಲಿ ಚಿಕ್ಕ ಡ್ರಾಡೌನ್ಸ್ ಬರ್ತಾ ಇದೆ ಅಂತಂದರೆ ಮ್ಯಾಕ್ಸಿಮಮ್ 10% ಅಂತ ಅಂದ್ಕೊಳ್ಳಿ. 10% ಡ್ರಾಡೌನ್ ಆಯಿತು ಅಂತಂದರೆ ಏನು ನಮ್ಮ ಅಕೌಂಟಿಗೆ ಎಫೆಕ್ಟ್ ಆಗೋಲ್ಲ. ಲಾರ್ಜ್ ಡ್ರಾಡೌನ್ಸ್ ಆರ್ ಡಿಫಿಕಲ್ಟ್ ಟು ರಿಕವರ್ ಫ್ರಮ್. ಸೊ ನಿಮಗೇನಾದರೂ 50% ಏನಾದರೂ ಡ್ರಾಡೌನ್ ಆಯಿತು ಅಂತಂದರೆ ಅಲ್ಲಿಂದ ಮತ್ತೆ ನೀವು ನಿಮ್ಮ ಕ್ಯಾಪಿಟಲಿಗೆ ಬರಬೇಕು ಅಂತಂದರೆ 100% ರಿಟರ್ನ್ಸ್ ಎಲ್ಲ ತೆಗಿಬೇಕಾಗುತ್ತೆ. ಸೊ ಇದೆಲ್ಲ ಡಿಫಿಕಲ್ಟ್ ಆಗುತ್ತೆ. ಸೊ ಜಾಸ್ತಿ ಡ್ರಾಡೌನಿಗೆ ಯಾವತ್ತೂ ಹೋಗಬಾರ್ದು. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ ಶುಡ್ ರೆಡ್ಯೂಸ್ ದ ರಿಸ್ಕ್ ಡ್ಯೂರಿಂಗ್ ಲೂಸಿಂಗ್ ಸ್ಟ್ರೈಕ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ಕಂಟಿನ್ಯೂಸ್ 5 SLಗಳಾಯ್ತಾ, 6ನೇ ಟ್ರೇಡು ಅವರು ರಿಸ್ಕನ್ನ ರೆಡ್ಯೂಸ್ ಮಾಡ್ಕೋತಾರೆ. 1% ಇರೋದು 0.5%ಗೆ ಇಳಿಸ್ಕೋತಾರೆ. ಯಾಕೆ ಇಳಿಸ್ಕೋತಾರೆ ಅಂತಂದರೆ ಇನ್ನೂ ಲೂಸಿಂಗ್ ಸ್ಟ್ರೈಕ್ ಬಂದರೆ ಹೊಡ್ಸ್ಕೋಬಾರ್ದು ಅಂತ. ನೀವೇನು ಮಾಡಿ ಅಂತಂದರೆ ಕಂಟಿನ್ಯೂಸ್ 3 SL ಆಯಿತಾ, 4ನೇ ಟ್ರೇಡಿಂದ ರೆಡ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು ಅಂದರೆ 1% ರಿಸ್ಕ್ ಮಾಡೋ ಕಡೆ ಬರೀ 0.5% ರಿಸ್ಕ್ ಮಾಡಿದರೆ ಸಾಕು. ಆವಾಗ ಏನಾಗುತ್ತೆ, ಅಕೌಂಟು ಇನ್ನೂ ಲೂಸಿಂಗ್ ಸ್ಟ್ರೀಕಿಗೆ ಹೋಯ್ತು ಅಂತಂದ್ರೂ ನಿಮಗೆ ಜಾಸ್ತಿ ಲಾಸಸ್ ಅನ್ನೋದು ಬರೋಲ್ಲ. ಓಕೆ, ನಾನಿಲ್ಲಿ ಬರೀ ನೆಗೆಟಿವ್ ಸೈಡೇ ಯಾಕೆ ಹೇಳ್ತಿರೋದು ಅಂತಂದರೆ ನಿಮಗಿಲ್ಲಿ ನೆಗೆಟಿವ್ಸ್ ಯಾರೂ ತೋರಿಸಲ್ಲ. ಇಷ್ಟು ಹಾಕಿದರೆ ಅಷ್ಟು ಪ್ರಾಫಿಟ್ ಆಗುತ್ತೆ, ಅಷ್ಟು ಹಾಕಿದರೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಷ್ಟೇ ಕೇಳಿರ್ತೀರ. ಬಟ್ ಇದ್ರ ನೆಗೆಟಿವ್ ಸೈಡ್ ಗೊತ್ತಿದ್ದಾಗಲೇ ನೀವು ಪ್ರಾಪರಾಗಿ ಮಾಡೋಕ್ಕಾಗೋದು. ನೀವು ನೆಗೆಟಿವ್ ಸೈಡ್ನೇ ತಿಳ್ಕೊಂಡಿಲ್ಲ, ನೀವು ಬರೀ ಪಾಸಿಟಿವ್ ತಿಳ್ಕೊಂಡಾಗ ನೆಗೆಟಿವ್ ಮಾರ್ಕೆಟ್ ಕಲಿಸುತ್ತೆ. ಓಕೆ, ಸೊ ಅದರಿಂದ ನೀವು ಕಲಿತು ಬರೋಷ್ಟೊತ್ತಿಗೆ 2-3 ವರ್ಷ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ಎಷ್ಟೋ ಜನ ಟ್ರೇಡಿಂಗೇ ಬಿಟ್ಬಿಡ್ತೀರ. ಆಮೇಲೆ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ನ ಹೊರಗಡೆ ಬಿಡ್ತೀರಾ. ಹೆಂಗಂದ್ರೆ ಟ್ರೇಡಿಂಗ್ ಅಂದರೆ ಗ್ಯಾಮ್ಲಿಂಗು, ಟ್ರೇಡಿಂಗ್ ಸರಿಯೇ ಇಲ್ಲ, ಟ್ರೇಡಿಂಗಲ್ಲಿ ಸಕ್ಸಸ್ ಆಗದೇ ಇರೋ ಕಾರಣನೇ ಅದು ನಮ್ಮ ತಪ್ಪಿಂದ ಅಲ್ಲದೆ ಮಾರ್ಕೆಟ್ ತಪ್ಪಿಂದಲ್ಲ. ನಾವು ಇದು ಯಾವುದನ್ನು ಪ್ರಾಪರಾಗಿ ಫಾಲೋ ಮಾಡಲ್ಲ. ಬಿಕಾಸ್ ಹ್ಯೂಮನ್ ಸೈಕಾಲಜಿ ಹೆಂಗಂದರೆ ಬೇಗ ದುಡ್ಡು ಮಾಡಬೇಕು, ಟ್ರೇಡಿಂಗ್ ಅನ್ನೋದು ಕ್ವಿಕ್ ಮನಿ ಸ್ಕೀಮು. ಸೊ ಬೇಗ ದುಡ್ಡು ಮಾಡಬೇಕು ಅನ್ನೋ ಒಂದು ಅತ್ಯಾಸೆಯಿಂದ ನಾವೆಲ್ಲದನ್ನು ಕಳ್ಕೊಳ್ಳೋದು. ಓಕೆ, ಸೊ ನಾವು ಮಾಡಿದ್ದು ಅದನ್ನೇ. ಓಕೆ, ನಮಗೆ ಈ 3 ವರ್ಷ ಜರ್ನಿಲಿ ನಾವು ತುಂಬ ದುಡ್ಡನ್ನ ಕಳೆದಿದ್ವಿ. ಬಟ್ ಕಳೆಯೋ ಕಾರಣ ಏನಂತಂದರೆ ನಾವು ಇದು ಯಾವುದನ್ನು ಮಾಡದೇ ಇರೋದು. ಓಕೆ, ನಾವು ಒಂದೊಂದು ಸಲ ಮಾಡಿದ್ರೆ ಇನ್ನು 10 ಸಲ ಮಾಡಲ್ಲ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ನೆಕ್ಸ್ಟು 6th ಒನ್ ನೋಡಿದರೆ ಅವಾಯ್ಡ್ ಓವರ್ ಟ್ರೇಡಿಂಗ್. ಸೊ ನಿಮಗೆ ಕಂಟಿನ್ಯೂಸ್ ಲೂಸಿಂಗ್ ಸ್ಟ್ರೀಕ್ ಬಂತು ಅಂತಂದ ತಕ್ಷಣ ನೀವು ಮತ್ತೆ ಅದನ್ನ ರಿಕವರ್ ಮಾಡಬೇಕು ಅಂತ ಯಾವತ್ತೂ ಹೋಗಬಾರ್ದು. ಮೋರ್ ಟ್ರೇಡ್ಸ್ ಡು ನಾಟ್ ಮೀನ್ ಮೋರ್ ಪ್ರಾಫಿಟ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ತುಂಬ ಟ್ರೇಡ್ಸ್ ತೊಗೊಂಡಿದ್ದ ತಕ್ಷಣ ತುಂಬ ಪ್ರಾಫಿಟ್ಸ್ ಆಗಬೇಕು ಅಂತೇನಿಲ್ಲ. ವೆಯ್ಟ್ ಪೇಷಂಟ್ಲಿ ಫಾರ್ ಕ್ವಾಲಿಟಿ ಸೆಟಪ್. ಯಾವತ್ತು ನಿಮ್ಮ ಸೆಟಪ್ ಬರ್ತಾ ಇದೆಯಾ ಅಂತ ಕಾಯಬೇಕು. ಅದರಲ್ಲೂ ಕ್ವಾಲಿಟಿ ಸೆಟಪ್ A++ ಸೆಟಪ್ ಬಂದರೆ ಮಾತ್ರ ಟ್ರೇಡ್ಸ್ನ ಪ್ಲೇಸ್ ಮಾಡಬೇಕು. ಸಮ್ಟೈಮ್ಸ್ ದಿ ಬೆಸ್ಟ್ ಟ್ರೇಡ್ ಈಸ್ ನೋ ಟ್ರೇಡ್. ಓಕೆ, ಕೆಲವೊಂದು ಟೈಮಲ್ಲಿ ಬೆಸ್ಟ್ ಟ್ರೇಡೇ ಆಗಿರುತ್ತೆ, ಬಟ್ ಅದನ್ನ ನಾವು ತಗೊಳಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಇರುತ್ತೆ. ಸೊ ಆವತ್ತು ನಾವು ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಸಪೋರ್ಟಿಗೆ ಪಕ್ಕಾ ಟ್ಯಾಪ್ ಆಗಿದೆ, ಇವಾಗ ನ್ಯೂಸ್ ಬರ್ತಾ ಇದೆ. ನ್ಯೂಸ್ ಬರೋ ಟೈಮಲ್ಲಿ ನಾವು ಟ್ರೇಡೇ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಿಮ್ಮ ಬ್ರೋಕರಲ್ಲೇ ಆಗಲಿ ಅಥವಾ ಫಂಡೆಡ್ ಅಕೌಂಟ್ಸಲ್ಲೇ ಆಗಲಿ, ಫಂಡೆಡ್ ಅಕೌಂಟ್ಸಲ್ಲಿ ಅಕೌಂಟ್ನ ಬ್ರೀಚ್ ಮಾಡ್ತಾರೆ. ಅದೇ ಬ್ರೋಕರಲ್ಲಾದರೆ ಏನು ಮಾಡ್ತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್, ನಿಮ್ಮ ಜೊತೆ $100 ಇರೋದು, ನೀವು ಆ $100ನ $200 ಮಾಡಬೇಕು ಅಂತ ಹೋಗ್ತೀರಾ ನ್ಯೂಸ್ ಟ್ರೇಡಿಂಗಲ್ಲಿ. ಸೊ ಈ ಥರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮನ್ನ ಫ್ಲ್ಯಾಗ್ ಲಿಸ್ಟಿಗೆ ಹಾಕ್ಬಿಡ್ತಾರೆ. ಸೊ ನಿಮಗೆ ವಿಡ್ರಾಲ್ಸ್ ಅನ್ನೋದು ಕೊಡೋದೇ ಇಲ್ಲ. ಓಕೆ, ಅದು ಯಾವುದೇ ಬ್ರೋಕರ್ ಆದರೂ ಸರಿ, ಎಷ್ಟೇ ರೆಗ್ಯುಲೇಟೆಡ್ ಬ್ರೋಕರ್ ಆದರೂ ನೀವು $100ಗೆ $20 ಏನು ಮಾಡ್ತೀರಾ ಅಂತಂದರೆ ಕೊಡ್ತಾರೆ. $100ನ $200 ಮಾಡೋಕ್ಕೋಗಿ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ $100ಗೆ ನಮಗೆ ಮ್ಯಾಕ್ಸಿಮಮ್ ತೊಗೊಳಕ್ಕಾಗದೆ 1 ಲಾಟ್ ಅಂತ ಅಂದ್ಕೊಳ್ಳಿ. ನೀವು 1 ಲಾಟ್ ತೊಗೊಳ್ಳೋ ಕಡೆ ಲಿವ್ರೇಜ್ ಇದೆ ಅಂತಂದ್ಬಿಟ್ಟು 20 ಲಾಟ್ ಏನಾರು ಹೊಡೆದ್ರೆ ನಿಮ್ಮನ್ನ ಫ್ಲ್ಯಾಗ್ ಲಿಸ್ಟಿಗೆ ಹಾಕ್ತಾರೆ. ಸೊ ನಿಮಗೆ ಯಾವುದೇ ಥರ ವಿಡ್ರಾಲ್ಸು ಕೊಡಲ್ಲ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು 7th ಒನ್ ನೋಡಿದರೆ ಕಂಟ್ರೋಲ್ ಯುವರ್ ಎಮೋಷನ್. ಓಕೆ, ಅವಾಯ್ಡ್ ಓವರ್ ಟ್ರೇಡಿಂಗ್ ಆದಮೇಲೆ ನೀವು ಮಾಡಬೇಕಾಗಿರೋದು ನಿಮ್ಮ ಎಮೋಷನ್ನ ನೀವು ಕಂಟ್ರೋಲ್ ಮಾಡಬೇಕು. ದಿ ಬಿಗ್ಗೆಸ್ಟ್ ಎನಿಮೀಸ್ ಆಫ್ ಟ್ರೇಡರ್ಸ್ ಆರ್. ಬಿಗ್ಗೆಸ್ಟ್ ಎನಿಮೀಸ್ ಯಾವ್ಯಾವುದು ಟ್ರೇಡರ್ಸಿಗೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತು. ಫಿಯರು, ಗ್ರೀಡು, ರಿವೆಂಜು, ಫೋಮೋ, ಓವರ್ ಕಾನ್ಫಿಡೆನ್ಸು. ಇದಿಷ್ಟಿದ್ರೂ ನೀವಿಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಯಾವತ್ತೂ ಭಯ ಅನ್ನೋದಿರಬಾರ್ದು, ಒಂದು ಅತ್ಯಾಸೆ ಅನ್ನೋದಿರಬಾರ್ದು. ಹಾಗೆ ಒಂದು ಟ್ರೇಡ್ ಲಾಸ್ ಆಯಿತು ಅಂದರೆ ಅದನ್ನ ಹಿಡಿಯೋಕ್ಕೆ ಅಂತ ರಿವೆಂಜ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಎಲ್ಲಿ ಮಿಸ್ ಆಗುತ್ತೋ ಅಂದ್ಕೊಂಡು ಟ್ರೇಡಿಗೆ ಎಂಟ್ರ್ ಆಗೋದು. ಹಾಗೆ ಓವರ್ ಕಾನ್ಫಿಡೆನ್ಸ್, ನಾನು ತುಂಬ ಪ್ರಾಫಿಟ್ಸ್ ಮಾಡೀನಿ, ಇನ್ನೂ ಮಾಡ್ತೀನಿ ಅಂದ್ಕೊಂಡು ಹೋಗೋದು. ಸೊ ಈ ಥರ ಯಾವುದು ಮಾಡೋಕ್ಕೆ ಹೋಗಬೇಡಿ. ರಿಸ್ಕ್ ಮಾಸ್ಟ್ರಿ ಮೀನ್ಸ್ ಕಂಟ್ರೋಲಿಂಗ್ ದೀಸ್ ಎಮೋಷನ್ಸ್. ರಿಸ್ಕ್ ಮಾಸ್ಟ್ರಿ ಅಂದರೆ ಮೇಯ್ನಾಗಿ ಬೇಕಾಗಿರೋದು ಇದಿಷ್ಟನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾತ್ರ ನೀವು ರಿಸ್ಕ್ ಮಾಸ್ಟ್ರಿನ ಮಾಡಿದ್ದೀರಾ ಅಂತ ಅರ್ಥ. ಅಂದರೆ ರಿಸ್ಕಲ್ಲಿ ಮಾಸ್ಟರ್ ಆಗಿದ್ದೀರಾ ಅಂತ ಅರ್ಥ. ಓಕೆ, ನೆಕ್ಸ್ಟು 8th ಒನ್ ನೋಡಿದರೆ ಫಾಲೋ ಯುವರ್ ಟ್ರೇಡಿಂಗ್ ಪ್ಲ್ಯಾನ್. ನೀವು ಏನು ಟ್ರೇಡಿಂಗ್ ಪ್ಲ್ಯಾನ್ ಮಾಡಿದ್ದೀರಾ ಅದನ್ನು ನೀವು ಫಾಲೋ ಮಾಡೋಕ್ಕೆ ಕಲಿಬೇಕು. ಓಕೆ,
ಯುವರ್ ಟ್ರೇಡಿಂಗ್ ಪ್ಲ್ಯಾನ್ ಶುಡ್ ಇನ್ಕ್ಲೂಡ್, ಯಾವತ್ತು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂದರೆ, ಒಂದು ಎಂಟ್ರಿ ರೂಲ್ಸ್ ಇರಬೇಕು, ಹಾಗೆ ಸ್ಟಾಪ್ ಲಾಸಸ್ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಇರಬೇಕು, ಹಾಗೆ ಟೇಕ್ ಪ್ರಾಫಿಟ್ ಎಷ್ಟು 1:2ನ 1:3ನ ಇಡಬೇಕು ಅದು ಗೊತ್ತಿರಬೇಕು, ಹಾಗೆ ಆ ಟ್ರೇಡಲ್ಲಿ ಎಷ್ಟು ಪರ್ಸೆಂಟ್ ರಿಸ್ಕ್ ತೊಗೋತೀವಿ ಅನ್ನೋದು ಗೊತ್ತಿರಬೇಕು, ಹಾಗೆ ಮ್ಯಾಕ್ಸಿಮಮ್ ಡೈಲಿ ಲಾಸ್ ಎಷ್ಟು, ಅಂದರೆ 2 ಟ್ರೇಡ್ ಎಸ್ಸಲ್ಲ ಆದರೆ ನಾನು ಟ್ರೇಡ್ ಮಾಡಲ್ಲ, ಈ ಥರ ಇರಬೇಕು ಮೈಂಡ್ಸೆಟ್ಟು. ಓಕೆ, ಈ ಥರ ನಿಮ್ಮ ರೂಲ್ಸ್ನ ಫ್ರೇಮ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಟ್ರೇಡ್ಸು, ಸೊ ಎಷ್ಟು ಈ ವೀಕಲ್ಲಿ ನಾನು ಎಷ್ಟು ಟ್ರೇಡ್ಸ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ವೀಕಿಗೆ 4 ದಿನ ಟ್ರೇಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಬೆಸ್ಟ್ ದಿನಗಳು 4 ದಿನದಲ್ಲಿ 2 ಟ್ರೇಡ್ ಅಂತಂದರೆ 8 ಟ್ರೇಡ್ ಅಷ್ಟೇ ನಿಮ್ಮದು ಮ್ಯಾಕ್ಸಿಮಮ್ ನಂಬರು. ಅದಕ್ಕಿಂತ ಜಾಸ್ತಿ ಮಾಡ್ತೀರಾ ಅಂತಂದರೆ ನೀವು ಟ್ರೇಡಿಂಗ್ನ ಕ್ವಿಟ್ ಮಾಡಬೇಕು. ಓಕೆ, ಕ್ವಿಟ್ ಮಾಡಿ ನೆಕ್ಸ್ಟ್ ವೀಕಿಗೆ ಕಾಯಬೇಕು. ನೀವು ನಿಮ್ಮ ರೂಲ್ಸ್ನ ಬಿಟ್ಟು ಆಟ ಆಡಿದ್ರೆ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ನೆವರ್ ಬ್ರೇಕ್ ಯುವರ್ ಓನ್ ರೂಲ್ಸ್, ಯಾವತ್ತೂ ನಿಮ್ಮ ಓನ್ ರೂಲ್ಸ್ನ ನೀವು ಬ್ರೇಕ್ ಮಾಡಬಾರ್ದು. ಓಕೆ, ಈ ಥರ ಎಲ್ಲ ಯಾರೂ ನಿಮಗೆ ಹೇಳ್ಕೊಡಲ್ಲ. ನಿಮಗೆ ಇಷ್ಟೆಲ್ಲ ಗೊತ್ತಾಗ್ತಿದೆ ಅಂತಂದರೆ ಅದನ್ನ ಪ್ರಾಪರಾಗಿ ಫಾಲೋ ಮಾಡಿ. ಪ್ರಾಪರಾಗಿ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಆಗೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ದಿ ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್. ಯಾವ ಥರ ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್ ಇರುತ್ತೆ ಅಂತಂದರೆ, ಪ್ರೊಫೆಷ್ನಲ್ಸ್ ಥಿಂಕ್ ಹೌ ಮಚ್ ಕ್ಯಾನ್ ಐ ಲೂಸ್. ನಾನು ಹೇಳ್ದಂಗೆ ಪ್ರೊಫೆಷ್ನಲ್ಸ್ ಯಾವತ್ತೂ ಥಿಂಕ್ ಮಾಡೋದು ನಾನು ಎಷ್ಟು ಕಳ್ಕೊಬೋದು ಈ ಟ್ರೇಡಲ್ಲಿ. ಮೈಂಡ್ಸೆಟ್ಟಿಗೆ ಫಿಕ್ಸ್ ಆಗ್ಬಿಡ್ತಾರೆ. ಓಕೆ, ನಂದು ಇಷ್ಟು ಹೋಯ್ತು ಇವತ್ತು ಅಂತಲೇ ಅನ್ಕೋತಾರೆ. ಬಿಗಿನರ್ಸ್ ಥಿಂಕ್ ಹೌ ಮಚ್ ಕ್ಯಾನ್ ಐ ಮೇಕ್. ಬಿಗಿನರ್ಸ್ ಯಾವತ್ತು ನಂದು ಎಷ್ಟು ಹೋಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಲ್ಲ. ಇವತ್ತು ನಾನು ಇಷ್ಟು ದುಡ್ಡು ಇಟ್ಕೊಂಡು $100 ಇಟ್ಕೊಂಡು $200 ಮಾಡ್ಬೋದಾ ಅಂತ ಆ ಥರ ಥಿಂಕ್ ಮಾಡಿದ್ರೆ, ಅದಕ್ಕೆ ಎಷ್ಟು ಲಾಟ್ ಸೈಜ್ ತೊಗೊಂಡು ಹೊಡಿಬೇಕು ಅಂತ ಅಂದ್ಕೊಂಡು ನೀವು ಹೊಡಿತೀರ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ನೀವು ಪ್ರೊಫೆಷ್ನಲ್ ಥರ ಥಿಂಕ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಪ್ರೊಫೆಷ್ನಲ್ ಟ್ರೇಡರ್ ಆಗೋದು, ಇಲ್ಲ ಅಂತಂದರೆ ಗ್ಯಾಮ್ಲರ್ ಆಯ್ತೀರ. ಓಕೆ, ದಿಸ್ ಒನ್ ಕ್ವಶನ್ ಚೇಂಜಸ್ ಎವ್ರಿಥಿಂಗ್. ಸೊ ಇದೊಂದು ಕ್ವಶನ್ನು ನಿಮ್ಮನ್ನು ಚೇಂಜ್ ಮಾಡುತ್ತೆ, ಎಲ್ಲದರಿಂದ ಚೇಂಜ್ ಮಾಡುತ್ತೆ. ಯಾಕಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ನಾನು ರಿಸ್ಕ್ ಮಾಡಬೇಕು, ಹಾಗೆ ಯಾವ ಥರ ರಿಸ್ಕ್ ಮಾಡಬೇಕು. ನೀವು ಪ್ರಾಫಿಟ್ಸ್ ಕಡೆ ಗಮನ ಕೊಡಲ್ಲ. ನೀವು ಯಾವಾಗ ಪ್ರಾಫಿಟ್ಸ್ ಕಡೆ ಗಮನ ಕೊಡೋಕ್ಕೆ ಹೋಗ್ತೀರಾ ಆವಾಗ ನೀವು ಲಾಸಸ್ಗಳನ್ನ ಫೇಸ್ ಮಾಡ್ತೀರಾ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ಆಫ್ ರಿಸ್ಕ್ ಮಾಸ್ಟ್ರಿ. ರಿಸ್ಕ್ ಮಾಸ್ಟ್ರಿದು ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ಅಕೌಂಟ್ ಸೈಜು 1 lakh ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 1%, ನಾವು ರಿಸ್ಕ್ ಮಾಡ್ತಿರೋದೇ 1%. ಸ್ಟಾಪ್ ಲಾಸ್ ಪಿಪ್ಸು ಇವಾಗ ಒಂದು 50 pips ಇದೆ. ಹಾಗೆ ರಿಸ್ಕ್ ರಿವಾರ್ಡ್ ರೇಷಿಯೋ 1:3 ಇದೆ. ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟೆಡ್ ಕರೆಕ್ಟ್ಲಿ. ಸೊ ಪೊಸಿಷನ್ ಸೈಜು ನಾವು ಪಿಪ್ಸ್ ಎಲ್ಲ ಹಾಕಿ, ನಮ್ಮ ರಿಸ್ಕ್ ಹಾಕಿ, ಹಾಗೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಡೈಲಿ ಲಾಸು 3%. ಯಾಕೆ 3% ಡೈಲಿ ಲಾಸ್ ಅಂತಂದರೆ 1:3 ಮಾಡ್ತೀರ ಅದರಿಂದ. ಸೊ 1:3 ಮಾಡ್ಬೇಕಾದ್ರೆ ನೀವು ದಿನಕ್ಕೆ 3 ಟ್ರೇಡ್ ಮಾಡ್ಬೋದು ಅಂತ ಅರ್ಥ. ಓಕೆ, ಅದೇ 1:2 ರಿಸ್ಕ್ ರಿವಾರ್ಡ್ ಇಟ್ಟರೆ ನೀವು ಡೈಲಿ 2 ಟ್ರೇಡ್ಸ್ ಮಾಡ್ಬೋದು ಅಂತ ಅರ್ಥ. ಓಕೆ, ಮ್ಯಾಕ್ಸಿಮಮ್ ಟ್ರೇಡ್ಸು 3. ದಿಸ್ ಈಸ್ ಎ ಕಂಪ್ಲೀಟ್ ಪ್ರೊಫೆಷ್ನಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ಸೊ ಈ ಥರ ನೀವು ಪ್ಲ್ಯಾನ್ ಮಾಡಬೇಕು. ಓಕೆ, ಇದು ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಟ್ರೇಡರ್ಸು ಇದನ್ನು ಫಾಲೋ ಮಾಡ್ತಾರೆ. ಇವತ್ತು 3% 1:3 ರಿಸ್ಕ್ ರಿವಾರ್ಡ್ ಯಾಕೆ ಇಟ್ಟಿರ್ತಾರೆ, ಹಾಗೆ ಯಾಕೆ 3% ರಿಸ್ಕ್ 3 ಟ್ರೇಡ್ಸೇ ತೊಗೋತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಟ್ರೇಡ್ ತೊಗೊಂಡ್ರು SL ಆಯಿತು, 2ನೇ ಟ್ರೇಡು ತೊಗೊಂಡ್ರು SL ಆಯಿತು, 3ನೇ ಟ್ರೇಡು ತೊಗೊಂಡ್ರು 1:3 ಟಾರ್ಗೆಟ್ ಆಯಿತು. ಸೊ ಏನಾಯಿತು, 1% ಪ್ರಾಫಿಟಲ್ಲೇ ಇದ್ದರು ಆ ಡೇ. ಓಕೆ, ಅದೇ ನೀವು 1 ಟ್ರೇಡ್ ತೊಗೊಂಡು ಸುಮ್ಮನೆ ಆಗಿಬಿಟ್ಟಿದ್ರೆ ನೆಕ್ಸ್ಟ್ 2 ಆಪರ್ಚುನಿಟಿ ಅನ್ನೋದು ಮಿಸ್ ಆಗೋದು. ಇನ್ನು ಕೆಲವೊಬ್ಬರಿಗೆ ಫಸ್ಟ್ನೇ ಟ್ರೇಡೇ ಟಿಪ್ ಹೊಡಿತಾ ಮುಗೀತು, ಆ ಡೇನೇ ಮುಗೀತು. ನೆಕ್ಸ್ಟ್ 2 ಟ್ರೇಡು ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಪ್ರಾಫಿಟ್ ಆದಾಗ ನೀವು ನಿಲ್ಲಿಸ್ಬೇಕು, ಅದೇ ಲಾಸ್ ಆದಾಗ 3 ಟ್ರೇಡು ಮಾಡ್ಬೋದು. ಓಕೆ, 3 ಟ್ರೇಡ್ ಲಾಸ್ ಆಯಿತಾ ಅವತ್ತು ನಿಲ್ಲಿಸ್ಬೇಡಿ, ಟ್ರೇಡಿಂಗೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಈ ಥರ ಮಾಸ್ಟ್ರಿ ಮಾಡಬೇಕು. ನೆಕ್ಸ್ಟು ವಾಟ್ ಹ್ಯಾಪನ್ಸ್ ವಿತೌಟ್ ರಿಸ್ಕ್ ಮಾಸ್ಟ್ರಿ. ರಿಸ್ಕ್ ಮಾಸ್ಟ್ರಿ ಇಲ್ಲದೇ ಇದ್ದರೆ ನಿಮಗೆ ಏನಾಗುತ್ತೆ ಅಂತ ನೋಡೋದಾದರೆ, ಕಾಮನ್ ಮಿಸ್ಟೇಕ್ಸ್ ಇನ್ಕ್ಲೂಡ್. ಯಾವ್ಯಾವ ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ ಗೊತ್ತಾ? ಒಂದು, ನೋ ಸ್ಟಾಪ್ ಲಾಸ್. ನೀವು ಸ್ಟಾಪ್ ಲಾಸ್ ಇಡೋದೇ ಇರ್ತೀರಾ, ಅಂದರೆ ಯಾವ ಟ್ರೇಡಿಗೂ ನೀವು ನೆಕ್ಸ್ಟ್ ಇನ್ನು ಸ್ಟಾಪ್ ಲಾಸ್ ಇಡೋದೇ ಟ್ರೇಡ್ ಮಾಡ್ತಿರ್ತೀರಾ. ಹಾಗೆ ಆ ಥರ ಮಾಡಿದಾಗ ಓವರ್ ಟ್ರೇಡಿಂಗ್ ಬರುತ್ತೆ. ಓವರ್ ಟ್ರೇಡಿಂಗು ನಿಮಗೆ ರಿವೆಂಜ್ ಟ್ರೇಡಿಂಗಿಗೆ ತಗೋಗುತ್ತೆ. ರಿವೆಂಜ್ ಟ್ರೇಡಿಂಗಿಂದ ನೀವು ಲಾರ್ಜ್ ಲಾಟ್ ಸೈಜ್ಗಳನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲಾರ್ಜ್ ಲಾಟ್ ಸೈಜ್ ಹೊಡೆಯೋಕ್ಕೆ ಸ್ಟಾರ್ಟ್ ಆದಂಗೆ ನೀವು ಚೇಸಿಂಗ್ ಲಾಸಸ್, ತುಂಬ ಲಾಸಸ್ಗಳಾಯ್ತಾರೆ. ಸೊ ಅದನ್ನು ಚೇಸ್ ಮಾಡೋಕ್ಕೆ ಹೋಗ್ತೀರಾ. ಹಾಗೆ ಇಗ್ನೋರಿಂಗ್ ರಿಸ್ಕ್ ರಿವಾರ್ಡು, ಸುಮ್ಮನೆ ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡಲ್ಲ. ಫಾರ್ ಎಕ್ಸಾಂಪಲ್ ರಿಸ್ಕು ನೀವು 10% ಇಟ್ಟಿರ್ತೀರ. ಫಾರ್ ಎಕ್ಸಾಂಪಲ್ 1,00,000ಕ್ಕೆ 10,000 ರಿಸ್ಕ್ ತೊಗೊಂಡಿರ್ತೀರ, ಬಟ್ ಪ್ರಾಫಿಟ್ 2,000 ಬಂದಂಗೆ ಎಕ್ಸಿಟ್ ಆಗೋದು. ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾವತ್ತು ನಮ್ಮ ಪ್ಲ್ಯಾನ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗೋ ಗಂಟ ವೆಯ್ಟ್ ಮಾಡಬೇಕು. ಹಾಗೆ ಎಮೋಷ್ನಲ್ ಡಿಸಿಷನ್ಸ್. ಸೊ ಇದರಿಂದ ನಿಮಗೆ ನೀವೇನು ಮಾಡ್ತೀರಾ, ಎಮೋಷ್ನಲ್ಲಿ ಡಿಸಿಷನ್ಸ್ಗಳನ್ನ ತೊಗೊಂಡು ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋತೀರ. ಓಕೆ, ರಿಸಲ್ಟ್ ನೋಡೋದಾರೆ, ಲಾರ್ಜ್ ಡ್ರಾಡೌನ್ಸ್ ಬ್ಲೌನ್ಸ್ ಅಕೌಂಟ್. ಇದೆಲ್ಲ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂತಂದರೆ ಲಾರ್ಜ್ ಡ್ರಾಡೌನ್ಸಿಗೆ ಹೋಗುತ್ತೆ. ಹಾಗೆ ನಿಮ್ಮ ಅಕೌಂಟ್ಸ್ ಅನ್ನೋದು ವೈಪೌಟ್ ಆಗುತ್ತೆ, ಅಂದರೆ 0ಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟು ಡೈಲಿ ರಿಸ್ಕ್ ಚೆಕ್ ಲಿಸ್ಟ್. ಸೊ ರಿಸ್ಕಿಗೂ ನೀವು ಒಂದು ಚೆಕ್ ಲಿಸ್ಟ್ ಅನ್ನೋದು ಮಾಡ್ಕೋಬೇಕು. ಬಿಫೋರ್ ಎವ್ರಿ ಟ್ರೇಡ್ ಆಸ್ಕ್ ಯುವರ್ ಸೆಲ್ಫ್. ಪ್ರತಿಯೊಂದು ಟ್ರೇಡಿಗೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ನೀವು ನಿಮ್ಮನ್ನೇ ಕೇಳ್ಕೊಬೇಕಾಗಿರೋ ಕ್ವಶನ್ ಏನಂದರೆ, ಡಸ್ ದಿಸ್ ಟ್ರೇಡ್ ಫಾಲೋ ಮೈ ಸ್ಟ್ರಾಟಜಿ. ಈ ಟ್ರೇಡು ನನ್ನ ಸ್ಟ್ರಾಟಜಿನ ಫಾಲೋ ಮಾಡ್ತಿದೆಯಾ? ರೈಟ್ ಮಾರ್ಕ್ ಇದ್ದರೆ ಓಕೆ, ಇಲ್ಲ ರಾಂಗ್ ನಾನು ಫಾಲೋ ಮಾಡ್ತಿಲ್ಲ ಅಂತಂದರೆ ಅವ್ರು ಟ್ರೇಡಿಂಗೇ ಮಾಡಬಾರ್ದು ನೀವು. ಓಕೆ,
ಈಸ್ ಮೈ ಸ್ಟಾಪ್ ಲಾಸ್ ಸೆಟ್. ಸ್ಟಾಪ್ ಲಾಸ್ ಏನಾದ್ರು ಸೆಟ್ ಮಾಡಿದ್ದೀರಾ? ರೈಟ್ ಮಾರ್ಕ್ ಇದ್ದರೆ ಟ್ರೇಡ್ ಮಾಡಿ. ಓಕೆ, ಇಲ್ವಾ ಅವತ್ತು ನೋ ಟ್ರೇಡ್. ಏಮ್ ಐ ರಿಸ್ಕಿಂಗ್ ಓನ್ಲಿ 1 or 2%. ಸೊ ನನ್ನ ಏಮ್ ಇರೋದು ಜಸ್ಟ್ 1 or 2% ಅಷ್ಟೇ ನಾನು ರಿಸ್ಕ್ ಮಾಡ್ತಿರೋದಾ? ಕರೆಕ್ಟ್ ಆದರೆ ರೈಟ್ ಮಾಡಿ, ಇಲ್ಲ ನೋ ಅಂದರೆ ಅವತ್ತು ಟ್ರೇಡಿಂಗ್ ಮಾಡಬೇಡಿ. ಈಸ್ ಮೈ ರಿಸ್ಕ್ ರಿವಾರ್ಡ್ ರೇಷಿಯೋ ಅಟ್ಲೀಸ್ಟ್ 1:2. 1:2 ಆದರೂ ಅಟ್ಲೀಸ್ಟ್ ಇದೆಯಾ? ರೈಟ್ ಮಾರ್ಕ್ ಇದ್ದರೆ ಓಕೆ, ನೀವು ಮಾಡ್ತಿರೋದು ಪ್ರಾಪರ್ ಇದೆ. ಇಲ್ಲ ನೋ ಅಂತಿದೆ, ಅವತ್ತು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಹ್ಯಾವ್ ಐ ಕ್ಯಾಲ್ಕುಲೇಟೆಡ್ ಮೈ ಪೊಸಿಷನ್ ಸೈಜ್? ನಾನು ನನ್ನ ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿದ್ದೀನಾ? ರೈಟ್ ಮಾರ್ಕ್ ಇದ್ದರೆ ಟ್ರೇಡ್ ಮಾಡಿ, ರಾಂಗ್ ಇದ್ದರೆ ಅವತ್ತು ಟ್ರೇಡ್ ಮಾಡಬೇಡಿ. ಆಮ್ ಐ ಟ್ರೇಡಿಂಗ್ ಎಮೋಷ್ನಲಿ? ಸೊ ನಾನು ಎಮೋಷ್ನಲಿ ಟ್ರೇಡ್ ತೊಗೋತಿದ್ದೀನಾ? ರೈಟ್ ಮಾರ್ಕ್ ಇದ್ದರೆ ನೀವು ಅವತ್ತು ಟ್ರೇಡ್ ಮಾಡಬಾರ್ದು, ಅದೇ ರಾಂಗ್ ಇದ್ದರೆ ಅವತ್ತು ನೀವು ಟ್ರೇಡ್ ಮಾಡಬೇಕು. ಓಕೆ, ಇಫ್ ಎನಿ ಆನ್ಸರ್ ಇಸ್ ನೋ ಡೋಂಟ್ ಟೇಕ್ ದಿ ಟ್ರೇಡ್. ಸೊ ಇದರಲ್ಲಿ ಯಾವುದೇ ಆನ್ಸರ್ ನೋ ಇದ್ದರೆ, ಆಮ್ ಐ ಟ್ರೇಡಿಂಗ್ ಎಮೋಷ್ನಲಿ ಇದೊಂದು ಎಸ್ ಅಂತ ಇದ್ದರೆ ಮಾತ್ರ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಇದು ನೋ ಅಂತಿದ್ರೆ ಮಾತ್ರ ಟ್ರೇಡ್ ಮಾಡಬೇಕು, ಯಾಕಂದರೆ ನೀವು ಇಲ್ಲಿ ಎಮೋಷ್ನಲಿ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಅದೊಂದು ಬಿಟ್ಟರೆ ಬಾಕಿ ಎಲ್ಲದಕ್ಕೂ ನಿಮಗೆ ಆನ್ಸರು ನೋ ಬರಬೇಕು. ಡೋಂಟ್ ಟೇಕ್ ದಿ ಟ್ರೇಡ್. ಸೊ ಅವತ್ತು ನೀವು ಯಾವುದೇ ಥರ ನೋ ಬಂದರೂ ಟ್ರೇಡ್ನ ತಗೋಬಾರ್ದು. ಓಕೆ, ಇದೊಂದು ವಿಷಯ ಬಿಟ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಟ್ರೈಯಿಂಗ್ ಟು ಗೆಟ್ ರಿಚ್ ಕ್ವಿಕ್ಲಿ. ಸೊ ಒಂದೇ ಸಲ ಕ್ವಿಕ್ಕಾಗಿ ರಿಚ್ ಆಗಿಬಿಡೋದಾ, ನಾಳೆನೇ ಲ್ಯಾಂಬೋಗಿನಿ ಇಳಿಸ್ಬಿಡೋದಾ ಅಂತ ಯೋಚನೆ ಮಾಡ್ತಾರೆ. ಆ ಥರ ಯೋಚನೆ ಮಾಡಿದ್ರೇ ನಿಮ್ಮ ಟ್ರೇಡಿಂಗ್ ಕೆರಿಯರ್ ಹೋಯ್ತು ಅಂತಲೇ ಅರ್ಥ. ಓಕೆ, ಇನ್ಕ್ರೀಸಿಂಗ್ ಲಾಟ್ ಸೈಜ್ ಆಫ್ಟರ್ ಲಾಸಸ್ಸು. ಸೊ ಲಾಸಸ್ ಆದಂಗೆ ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ತೀರಾ. ಇಗ್ನೋರ್ ಇನ್ ದಿ ಟ್ರೇಡಿಂಗ್ ಪ್ಲ್ಯಾನು, ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ಇಗ್ನೋರ್ ಮಾಡ್ತೀರಾ. ರಿಮೂವಿಂಗ್ ಸ್ಟಾಪ್ ಲಾಸಸ್ಸು. ಸೊ ಸ್ಟಾಪ್ ಲಾಸ್ ಇಟ್ಬಿಟ್ಟು ಮತ್ತೆ ರಿಮೂವ್ ಮಾಡ್ತೀರಾ ಬಿಕಾಸ್ ಆಫ್ ಎಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟು ಬಂದುಬಿಡುತ್ತೆ, ನನ್ನ ಕಡೆಗೆ ಬಂದುಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ. ಓಕೆ, ಅದು ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸಿಂದ. ಹಾಗೆ ಟ್ರೇಡಿಂಗ್ ಎವ್ರಿ ಮಾರ್ಕೆಟ್ ಮೂಮೆಂಟ್, ಪ್ರತಿ ಮಾರ್ಕೆಟ್ ಮೂಮೆಂಟ್ಸಲ್ಲೂ ಟ್ರೇಡ್ ಮಾಡೋದು. ನೆಕ್ಸ್ಟ್ ಕ್ಯಾಂಡಲ್ ಹಿಂಗಾಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಹಂಗಾಗುತ್ತೆ ಅಂತ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದೆಲ್ಲ ಪ್ರತಿಯೊಬ್ಬ ಬಿಗಿನರ್ಸಿಗೂ ಆಗುತ್ತೆ. ಬಟ್ ನಿಮಗೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಇದೆಲ್ಲ ಆಲ್ರೆಡಿ ಗೊತ್ತಾಗ್ತಿದೆ, ಅದೇ ನಿಮ್ಮ ಅಡ್ವಾಂಟೇಜು. ನಿಮಗೆ ಮ್ಯಾಕ್ಸಿಮಮ್ ಟೈಮ್ ತೊಗೊಂಡ್ರು 1 ಇಯರಲ್ಲೆಲ್ಲ ನೀವು 100 days ಕರೆಕ್ಟಾಗಿ ಫಾಲೋ ಮಾಡಿದ್ರೇ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಆದರೂ ಕೆಲವೊಬ್ಬರು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. ಸೊ ಇದೆಲ್ಲ ಬೇಗ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಮಿಸ್ಟೇಕ್ಸ್ ಇದರಿಂದನೇ ಮಾಡಿದೆ, ಅವ್ರು ಹೇಳಿದರು ಈ ಥರ ಮಾಡಬೇಡಿ, ನಾನು ಮಾಡಿದೆ. ಸೊ ಬೇಗ ರಿಕವರ್ ಆಗಿ 1 ಇಯರಲ್ಲೇ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ, ಹ್ಯಾಬಿಟ್ಸ್ ಆಫ್ ಸಕ್ಸಸ್ಫುಲ್ ಟ್ರೇಡರ್ಸ್. ಸಕ್ಸಸ್ಫುಲ್ ಟ್ರೇಡರ್ದು ಹ್ಯಾಬಿಟ್ಸ್ ಏನೇನಿರುತ್ತೆ ಅಂದರೆ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾನೆ. ಆಕ್ಸೆಪ್ಟ್ ಸ್ಮಾಲ್ ಲಾಸಸ್ಸು. ಸೊ ಲಾಸಸ್ನ ಅಕ್ಸೆಪ್ಟ್ ಮಾಡ್ತಾನೆ. ಥಿಂಕ್ ಲಾಂಗ್ ಟರ್ಮು, ಯಾವತ್ತೂ ಅವ್ನು ಥಿಂಕಿಂಗ್ ಲಾಂಗ್ ಟರ್ಮಲ್ಲಿ ಇರುತ್ತೆ. ಸ್ಟೇ ಡಿಸಿಪ್ಲೈನ್ಡು, ಯಾವತ್ತೂ ಡಿಸಿಪ್ಲೈನ್ ಆಗಿರ್ತಾನೆ. ಕೀಪ್ ಲರ್ನಿಂಗು, ಪ್ರತಿದಿನ ಲರ್ನ್ ಮಾಡ್ತಾನೆ ಇರ್ತಾನೆ. ಅಂದರೆ ಅವ್ನು ಏನೇನು ಮಿಸ್ಟೇಕ್ಸ್ ಮಾಡ್ತಾನೆ, ಇನ್ನೇನೇನು ಆಪರ್ಚುನಿಟಿ ಬರುತ್ತೆ, ಪ್ರತಿದಿನ ಅವನು ಎಜುಕೇಟ್ ಮಾಡ್ತಾನೆ ಇರ್ತಾನೆ ಅವನ್ನ. ಹಾಗೆ ರಿವ್ಯೂ ಎವ್ರಿ ಟ್ರೇಡು, ಪ್ರತಿ ಟ್ರೇಡ್ನು ರಿವ್ಯೂ ಮಾಡ್ತಾನೆ. ಯಾಕೆ ಹಿಂಗಾಯಿತು, ಏನಕ್ಕಾಯಿತು, ನಾನು ಏನು ಮಿಸ್ಟೇಕ್ ಮಾಡಿಕೊಂಡೆ ಅಂದ್ಕೊಂಡು ಪ್ರತಿಯೊಂದನ್ನು ರಿವ್ಯೂ ಮಾಡ್ತಾನೆ. ಹಾಗೆ ಫೋಕಸ್ ಆನ್ ಕನ್ಸಿಸ್ಟೆನ್ಸಿ, ಯಾವತ್ತೂ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ತಾನೆ. ಓಕೆ, ಹಾಗೆ ನೆಕ್ಸ್ಟ್ ನೋಡಿದರೆ ರಿಸ್ಕ್ ಮಾಸ್ಟ್ರಿ ಈಸ್ ಎ ಸ್ಕಿಲ್. ನಮಗಿವಾಗ ಗೊತ್ತಾಯಿತು ರಿಸ್ಕ್ ಮಾಸ್ಟ್ರಿ ಅನ್ನೋದು ಒಂದು ಸ್ಕಿಲ್ ಅಂತ. ಯು ವೋಂಟ್ ಮಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ 1 day. ನೀವು ಯಾವತ್ತು ಒಂದು ದಿನ ಫಾಲೋ ಮಾಡಿದ ತಕ್ಷಣ ನೀವು ರಿಸ್ಕ್ ಮಾಸ್ಟ್ರಿ ಆಗಿದ್ದೀರಾ ಅಂತ ಅರ್ಥ ಅಲ್ಲ. ಓಕೆ, ಇದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಫಾಲೋ ಮಾಡ್ತಾ ಬರಬೇಕು. ಇಟ್ ಡೆವಲಪ್ಸ್ ಥ್ರೂ ಪ್ರಾಕ್ಟೀಸ್. ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಈ ರಿಸ್ಕ್ ಮಾಸ್ಟ್ರಿ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆ ಡಿಸಿಪ್ಲೀನು, ಪ್ರತಿದಿನ ನಿಮಗೆ ಡಿಸಿಪ್ಲಿನ್ ಅನ್ನೋದಿರಬೇಕು. ಹಾಗೆ ಎಕ್ಸ್ಪೀರಿಯನ್ಸು, ನೀವು ಎಷ್ಟು ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆವಾಗ ನಿಮಗೆ ಈ ಮಾಸ್ಟ್ರಿ ಅನ್ನೋದು ಬರೋದು. ಹಾಗೆ ಸೆಲ್ಫ್ ಕಂಟ್ರೋಲ್, ನಿಮಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತು ಇವತ್ತು ಶುಗರ್ ಕಟ್ ಮಾಡಬೇಕು, ಆಯಿಲ್ನ ಜಾಸ್ತಿ ಯೂಸ್ ಮಾಡಬಾರ್ದು, ಹಾಗೆ ಫ್ರೈಡ್ ಐಟಮ್ಸು ಬೇಕ್ರಿ ಐಟಮ್ಸ್ ತಿನ್ನಬಾರ್ದು ಅಂತ. ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗಿರ್ತೀರ ಹೊರಗಡೆ ಅಂತ ಅಂದ್ಕೊಳ್ಳಿ. ಸೊ ಹೋಗಿರೋ ಟೈಮಲ್ಲಿ ಅವರೆಲ್ಲರೂ ಪಪ್ಸ್ ತೊಗೊಂಡು ತಿಂತಿರ್ತಾರೆ. ಬಟ್ ಆವಾಗ ನೀವು ಅವಾಯ್ಡ್ ಮಾಡ್ತೀರಾ ನೋಡಿ, ನನಗೆ ಬೇಡ, ಅದು ಅನ್ಹೆಲ್ತಿ, ನನಗೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ನೀವು ಅಂದ್ಕೊಂಡದನ್ನ ಕಂಟ್ರೋಲ್ ಮಾಡ್ತೀರಾ ನೋಡಿ, ಅದನ್ನೇ ಹೇಳೋದು ಸೆಲ್ಫ್ ಕಂಟ್ರೋಲ್. ಅದನ್ನೇ ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಟ್ರೇಡಿಂಗಲ್ಲೂ ನೀವು ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆ, ಸೆಲ್ಫ್ ಕಂಟ್ರೋಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಲ್ಲ ವಿಷಯಕ್ಕೂ ಅಷ್ಟೇ. ಇವತ್ತು ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವರೆಲ್ಲರೂ ಇದಿಷ್ಟನ್ನು ಮಾಡಿನೇ. ಓಕೆ, ಒಂದು ಪ್ರಾಕ್ಟೀಸ್ ಮಾಡ್ತಾರೆ, ಹಾಗೆ ಡಿಸಿಪ್ಲಿನ್ ಇರ್ತಾರೆ, ಹಾಗೆ ಎಕ್ಸ್ಪೀರಿಯೆನ್ಸು, ಹಾಗೆ ಸೆಲ್ಫ್ ಕಂಟ್ರೋಲ್. ಇದಿಷ್ಟಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕೆ ಆಗೋದು. ಯಾವುದೇ ಫೀಲ್ಡ್ ಆಗಲಿ, ಜಿಮ್ ಆಗಲಿ, ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ, ಇವತ್ತು ಯಶು ಆ ಲೆವೆಲಿಗೆ ತಲುಪಿರೋದು ಒಂದೇ ಒಂದು ರೀಸನು ಸತತ ಪ್ರಯತ್ನ. ಓಕೆ, ಹಾಗೆ ಡಿಸಿಪ್ಲಿನು, ಹಾಗೆ ಕನ್ಸಿಸ್ಟೆನ್ಸಿ, ಹಾಗೆ ಸೆಲ್ಫ್ ಕಂಟ್ರೋಲ್. ಸೊ ಆ ಥರ ಕಂಟ್ರೋಲ್ ಇರೋದ್ರಿಂದನೇ ಇವತ್ತು ಸಕ್ಸಸ್ ಅನ್ನೋದು ಸಿಕ್ಕಿರೋದು. ಇಲ್ಲ ಸುಮ್ಮನೆ ಏನು ಹೆಸರು ಬರೋಲ್ಲ ಯಾರಿಗೂ. ಓಕೆ, ಸೊ ಪ್ರತಿಯೊಬ್ಬರಿಗೂ ಹೆಸರು ಬರೋದು ಯಾವುದರಿಂದ ಅಂತಂದರೆ ಇಷ್ಟನ್ನು ಮಾಸ್ಟರ್ ಮಾಡ್ಕೊಂಡಾಗ. ಓಕೆ, ದಿ ಮೋರ್ ಡಿಸಿಪ್ಲೈನ್ಡ್ ಯು ಬಿಕಮ್ ದಿ ಬೆಟರ್ ಯು ಟ್ರೇಡಿಂಗ್ ರಿಸಲ್ಟ್ ವಿಲ್ ಬಿ. ನೀವು ಎಷ್ಟು ಡಿಸಿಪ್ಲಿನ್ ಆಯ್ತೀರಾ
ಅಷ್ಟು ನಿಮಗೆ ಟ್ರೇಡಿಂಗಲ್ಲಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಟ್ರೇಡಿಂಗಲ್ಲಿ ರಿಸಲ್ಟ್ ಬರ್ತಿಲ್ಲ ಅಂತಂದರೆ ನೀವು ಡಿಸಿಪ್ಲಿನ್ ಆಗಿಲ್ಲ ಅಂತ ಅರ್ಥ. ಓಕೆ, ಯಾರ್ಯಾರಿಗೆ ಏನೇನು ತಪ್ಪುಗಳಾಯ್ತೈತೆ ಅದು ಒಂದೇ ಒಂದು ರೀಸನಿಂದ ಆಗೋದು ನಿಮ್ಮ ಜೊತೆ ಪೂವರ್ ಡಿಸಿಪ್ಲಿನ್ ಇದೆ ಅಂತ. ಸೊ ಅದು ನಮಗೆ ಅರ್ಥ ಆಗುತ್ತೆ. ಇವಾಗ ಪ್ರತಿಯೊಬ್ಬ ಟ್ರೇಡರ್ ಬಂದ್ಬಿಟ್ಟು ಬ್ರೋ ನಂದು ಹಿಂಗಾಯ್ತಿದೆ ಬ್ರೋ, ನಂದು ಹಂಗಾಯ್ತಿದೆ ಬ್ರೋ, ನನಗೆ ಕಂಟ್ರೋಲ್ ಮಾಡೋಕ್ಕಾಯ್ತಿಲ್ಲ ಬ್ರೋ, ಇಷ್ಟೆಲ್ಲ ಹೇಳಿನೂ ಮಾಡೋಕ್ಕಾಯ್ತಿಲ್ಲ ಅಂತಂದರೆ ನಿನ್ನ ಲೈಫಲ್ಲಿ ನೀನು ಡಿಸಿಪ್ಲಿನ್ ಆಗಿಲ್ಲ ಅಂತ ಅರ್ಥ. ಸೊ ಇದು ಸೈಕಾಲಜಿ. ಓಕೆ, ಸೈಕಾಲಜಿನ ನೀಟಾಗಿ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತು. ಯಾರೇ ಒಬ್ಬ ಏನೇ ಒಂದು ಡೌಟ್ ಕೇಳಿದ್ರು ನನಗದು ಈಸಿಲಿ ಅರ್ಥ ಆಗ್ಬಿಡುತ್ತೆ ಇವನು ಏನು ಮಿಸ್ಟೇಕ್ಸ್ ಮಾಡ್ತಾವನೆ ಅಂತ. ರೀಸನು ಅವನಿಗೆ ಡಿಸಿಪ್ಲಿನ್ ಇಲ್ಲದೆ ಇರೋದು. ಸೊ ಡಿಸಿಪ್ಲಿನಲ್ಲಿ ಅವ್ನು ಫೋಕಸ್ ಮಾಡಿದ್ರೆ ಅವನಿಗೆ ರಿಸಲ್ಟು ಟ್ರೇಡಿಂಗಲ್ಲಿ ಚೆನ್ನಾಗೇ ಬರುತ್ತೆ. ಓಕೆ, ನಮ್ಮ ಕಮ್ಯುನಿಟಿ ಮೆಂಬರ್ಸು ಅಷ್ಟೇ, ಇನ್ನು ಮುಂದೆ ಲೈಫಲ್ಲೂ ಡಿಸಿಪ್ಲಿನ್ ಆಗಿ ನೀವು ಟ್ರೇಡಿಂಗಲ್ಲೂ ಸಕ್ಸಸ್ ಆಯ್ತೀರ. ಓಕೆ, ನೆಕ್ಸ್ಟು ಕಂಪ್ಲೀಟೆಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಮ್ಮರಿ ನೋಡೋದಾದರೆ ಇವತ್ತು ಏನೇನು ಕಾನ್ಸೆಪ್ಟ್ ಕಲಿತೋ ಹಾಗೆ ಅದರ ಸಮ್ಮರಿ ನೋಡೋದಾರೆ ಕಾನ್ಸೆಪ್ಟ್ಸು ಹಾಗೆ ಕೀ ಲೆಸನ್ಸು. ಇವತ್ತು ಏನೇನು ಕಾನ್ಸೆಪ್ಟ್ ಇತ್ತು ಹಾಗೆ ಏನೇನು ಲೆಸನ್ಸ್ ಕಲಿತೋ. ರಿಸ್ಕ್ ಪರ್ ಟ್ರೇಡ್ ಯಾವತ್ತೂ ನಾವು 1 or 2% ಅಷ್ಟೇ ರಿಸ್ಕ್ ಮಾಡಬೇಕು. ಸ್ಟಾಪ್ ಲಾಸ್ ನೋಡಿದರೆ ಪ್ರೊಟೆಕ್ಟ್ ಎವ್ರಿ ಟ್ರೇಡು. ಹಾಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡಿದರೆ ಏಮ್ ಫಾರ್ 1 or 2 or 1:2 ಆರ್ ಬೆಟರು. ಸೊ ಯಾವತ್ತು 1:2 ಆರ್ ಬೆಟರ್ ರಿಸ್ಕ್ ರಿವಾರ್ಡ್ನ ಫಾಲೋ ಮಾಡಬೇಕು. ಪೊಸಿಷನ್ ಸೈಜ್ ಯಾಕೆ ಬೇಕು ಅಂತಂದರೆ ಕ್ಯಾಲ್ಕುಲೇಟೆಡ್ ಎವ್ರಿ ಟ್ರೇಡು. ಸೊ ಪ್ರತಿ ಟ್ರೇಡಲ್ಲೂ ನಾವು ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಡ್ರಾ ಡೌನ್ ನೋಡಿದರೆ ಕೀಪ್ ಲಾಸಸ್ ಸ್ಮಾಲು. ಯಾವತ್ತು ಸಣ್ಣ ಲಾಸಸ್ಗಳಿಗೋಸ್ಕರ ನಾವು ಡ್ರಾ ಡೌನ್ನ ಫಾಲೋ ಮಾಡಬೇಕು. ಹಾಗೆ ಓವರ್ ಟ್ರೇಡಿಂಗು ಫೋಕಸ್ ಆನ್ ಕ್ವಾಲಿಟಿ. ಸೊ ನಾವು ಓವರ್ ಟ್ರೇಡಿಂಗ್ ಮಾಡೋ ಬದಲು ನಾವು ಕ್ವಾಲಿಟಿ ಕಡೆ ಗಮನ ಕೊಡಬೇಕು. ಕ್ಯಾಪಿಟಲ್ ಪ್ರೊಟೆಕ್ಷನ್ನು, ಸರ್ವೈವಲ್ ಕಮ್ಸ್ ಫಸ್ಟು. ಓಕೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಯಾಕೆ ಬೇಕು ಅಂತಂದರೆ ನಾವಿಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ನಮಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಬೇಕು. ಹಾಗೆ ಡಿಸಿಪ್ಲಿನು, ಫಾಲೋ ಯುವರ್ ಪ್ಲ್ಯಾನ್. ಡಿಸಿಪ್ಲಿನ್ ಯಾಕೆ ಬೇಕು ಹೇಳಿ, ನಿಮ್ಮ ಪ್ಲ್ಯಾನ್ನ ಫಾಲೋ ಮಾಡೋಕ್ಕೋಸ್ಕರ ನಿಮಗೆ ಡಿಸಿಪ್ಲಿನ್ ಬೇಕು. ಗೋಲ್ಡನ್ ಕೋಟ್ ನೋಡೋದಾದರೆ ಅಮೇಚರ್ ಟ್ರೇಡರ್ಸ್ ಚೇಸ್ ಪ್ರಾಫಿಟ್ಸ್, ಪ್ರೊಫೆಷ್ನಲ್ ಟ್ರೇಡರ್ಸ್ ಮಾಸ್ಟರ್ ರಿಸ್ಕ್, ಪ್ರಾಫಿಟ್ ಫಾಲೋ ನ್ಯಾಚುರಲಿ. ಸೊ ಮೆಚ್ಯೂರ್ ಟ್ರೇಡರ್ ಅಂತಂದರೆ ಮೆಚುರಿಟಿ ಇಲ್ದಿರೋ ಟ್ರೇಡರ್ಸು ಪ್ರಾಫಿಟ್ಸ್ನ ಚೇಸ್ ಮಾಡ್ತಾರೆ. ಅದೇ ಪ್ರೊಫೆಷ್ನಲ್ ಟ್ರೇಡರ್ಸು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಸ್ಟ್ರ್ ಮಾಡ್ತಾರೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಸ್ಟ್ರ್ ಮಾಡೋದ್ರಿಂದ ಇವರಿಗೆ ನ್ಯಾಚುರಲಿ ಪ್ರಾಫಿಟ್ಸ್ ಅನ್ನೋದು ಬರುತ್ತೆ. ಓಕೆ, ಇದೊಂದು ಗೊತ್ತಿರಲಿ ನಿಮಗೆ. ಇದು ಗೊತ್ತಿಲ್ಲದೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಿಲ್ಲ ಅಂತಂದರೆ ಒಂದೇ ಒಂದು ರೀಸನ್, ಅದು ನಿಮ್ಮ ತಪ್ಪಿಂದ, ಅಲ್ಲದೆ ಹೇಳ್ಕೊಡೋರು ತಪ್ಪಲ್ಲ ಅಥವಾ ಮಾರ್ಕೆಟ್ ತಪ್ಪು ಅಲ್ಲ, ನೀವು ಅದನ್ನ ಆ ಥರ ಮಾಡ್ತಿರ್ತೀರ, ಅದರಿಂದ ಅದು ಮಿಸ್ಟೇಕ್ಸ್ಗಳು ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ ಇವತ್ತು ಏನೇನು ಕಲಿತು ಅಂದರೆ ರಿಸ್ಕ್ ಮಾಸ್ಟ್ರಿ ಈಸ್ ನಾಟ್ ಅಬೌಟ್ ಅವಾಯ್ಡಿಂಗ್ ಲಾಸಸ್, ಇಟ್ಸ್ ಅಬೌಟ್ ಕಂಟ್ರೋಲಿಂಗ್ ದೆಮ್. ರಿಸ್ಕ್ ಮಾಸ್ಟ್ರಿ ಅನ್ನೋದು ನಾವು ಲಾಸಸ್ನ ಅವಾಯ್ಡ್ ಮಾಡೋದಲ್ಲ, ಅದನ್ನ ಕಂಟ್ರೋಲ್ ಮಾಡೋದು. ಓಕೆ, ಯಾವ್ಯಾವ ಥರ ಇವತ್ತು ಓವರ್ ಟ್ರೇಡ್ ಮಾಡೋದೇ ಕಂಟ್ರೋಲ್ ಮಾಡೋದನ್ನೇ ನಾವು ರಿಸ್ಕ್ ಮಾಸ್ಟ್ರಿ ಅಂತ ಕರೆಯೋದು. ಪ್ರೊಫೆಷನಲ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಲಾಸಸ್ ಆರ್ ನಾರ್ಮಲ್ ಪಾರ್ಟ್ ಆಫ್ ಟ್ರೇಡಿಂಗ್ ಬಟ್ ಲಾರ್ಜ್ ಲಾಸಸ್ ಆರ್ ಆಪ್ಷನಲ್. ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಗೊತ್ತು ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮು, ಅದು ಬಿಟ್ಟು ನೀವು ಲಾಸ್ ಮಾಡ್ಕೋತೀರಾ ಅಂತಂದರೆ ಅದು ನೀವು ಮಾಡ್ಕೊಂಡಿರೋ ತಪ್ಪು ಅಂತ. ಓಕೆ, ಇಫ್ ಯು ಕನ್ಸಿಸ್ಟೆಂಟ್ಲಿ ನೀವೇನಾದ್ರು ಕನ್ಸಿಸ್ಟೆಂಟಾಗಿ ರಿಸ್ಕ್ ಓನ್ಲಿ 1% ಪರ್ ಟ್ರೇಡು, ಯೂಸ್ ಸ್ಟಾಪ್ ಲಾಸಸ್ಸು, ಮೇಂಟೈನ್ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ, ಕಂಟ್ರೋಲ್ ಯುವರ್ ಎಮೋಷನ್ನು, ಫಾಲೋ ಯುವರ್ ಟ್ರೇಡಿಂಗ್ ಪ್ಲಾನ್, ಇಷ್ಟನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿದ್ರೆ ಯು ವಿಲ್ ಬಿ ಗಿವನ್ ಯುವರ್ ಸೆಲ್ಫ್ ದಿ ಬೆಸ್ಟ್ ಚಾನ್ಸ್ ಆಫ್ ಲಾಂಗ್ ಟರ್ಮ್ ಸಕ್ಸಸ್. ಸೊ ನೀವು ನಿಮಗೆ ಚಾನ್ಸ್ ಕೊಟ್ಟಂಗೆ ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಗೋಕ್ಕೆ. ಇದಿಷ್ಟನ್ನು ಫಾಲೋ ಮಾಡಲಿಲ್ವಾ ನೀವು ಇಲ್ಲಿ ಸಕ್ಸಸ್ ಅನ್ನೋದು ಆಗೋಕ್ಕೆ ಆಗಲ್ಲ. ಓಕೆ, ದಿ ಟ್ರೇಡರ್ಸ್ ಹೂ ಮಾಸ್ಟರ್ ರಿಸ್ಕ್ ಡಸ್ ನಾಟ್ ಜಸ್ಟ್ ಪ್ರೊಟೆಕ್ಟ್ ದೇರ್ ಅಕೌಂಟ್, ದೇ ಬಿಲ್ಡ್ ದಿ ಫೌಂಡೇಶನ್ ಆಫ್ ಲಾಸ್ಟಿಂಗ್ ಪ್ರಾಫಿಟಬಿಲಿಟಿ. ಸೊ ಒಬ್ಬ ಟ್ರೇಡರ್ ಯಾರು ಮಾಸ್ಟರ್ ಮಾಡ್ತಾನೆ ರಿಸ್ಕ್ನ, ಅವನು ಬರೀ ಅವನ ಕ್ಯಾಪಿಟಲ್ ಮಾತ್ರ ಪ್ರೊಟೆಕ್ಟ್ ಮಾಡ್ಕೊಳ್ಳಲ್ಲ, ಅವನು ಒಂದು ಲಾಂಗ್ ಟರ್ಮ್ ಫೌಂಡೇಶನ್, ಓಕೆ, ಅವನು ಲಾಂಗ್ ಟರ್ಮ್ ಫೌಂಡೇಶನ್ನ ಬಿಲ್ಡ್ ಮಾಡ್ತಾನೆ. ಯಾಕಂದರೆ ಪ್ರಾಫಿಟಬಿಲಿಟಿಗೆ ಅವನಿಗೆ ಬೇಕಾಗಿರೋದೇ ಈ ರಿಸ್ಕ್ ಮಾಸ್ಟರ್. ಓಕೆ, ಅವ್ನು ಪ್ರಾಫಿಟ್ಸಿಗೋಸ್ಕರ ಮಾಡ್ತಿಲ್ಲ, ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗೋಕ್ಕೋಸ್ಕರ ಈ ರಿಸ್ಕ್ ಕಂಟ್ರೋಲ್ನ ಮಾಡ್ತಾನೆ. ಓಕೆ, ಅದರಿಂದ ನೀವು ಅದನ್ನು ಮಾಡ್ತಾ ಹೋಗಿ. ಓಕೆ, ಇವತ್ತಿಗೆ ಫೇಸ್ 4 ಕಂಪ್ಲೀಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಯಾಕಂತಂದರೆ ಬೈ ಕಂಪ್ಲೀಟಿಂಗ್ ಡೇ 80 ಯು ಹ್ಯಾವ್ ಫಿನಿಶ್ಡ್ ದಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಸ್ ಆಫ್ ಯುವರ್ A to Z ಫಾರೆಕ್ಸ್ ಲರ್ನಿಂಗ್ ಟ್ರೇಡಿಂಗ್ ಸೀರೀಸ್. ಓಕೆ, ಇವತ್ತು A to Z ಲರ್ನಿಂಗ್ ಸೀರೀಸಲ್ಲಿ ನಿಮಗೆ ಫೇಸ್ 4 ಅನ್ನೋದು ಕಂಪ್ಲೀಟ್ ಆಗಿದೆ. ಡೇ 71ಇಂದ ಡೇ 80 ಗಂಟೆ ಏನು ಕಲ್ತಿದ್ರಿ ಅದೇ ಇಲ್ಲಿ ಹೇಳ್ತಿರೋದು. ನೀವು ಇಲ್ಲೇನೇನು ಕಲ್ತ್ರಿ ಹೇಳಿ, ರಿಸ್ಕ್ ಪರ್ ಟ್ರೇಡು ಕಲ್ತ್ರಿ, ಎಷ್ಟು ರಿಸ್ಕ್ ಮಾಡಬೇಕು ಅಂತ ಗೊತ್ತಾಯಿತು. ರಿಸ್ಕ್ ರಿವಾರ್ಡ್ ರೇಷಿಯೋ ಕಲ್ತ್ರಿ, ನಾನು ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಇಡಬೇಕು ಅಂತ ಗೊತ್ತಾಯಿತು. ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್ ಕಲ್ತ್ರಿ, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅಂತ ಗೊತ್ತಾಯಿತು. ಹಾಗೆ ಪೊಸಿಷನ್ ಸೈಜಿಂಗ್ ಕಲ್ತ್ರಿ, ಅಂದರೆ ಲಾಟ್ ಸೈಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯಿತು. ಅವಾಯ್ಡ್ ಓವರ್ ಟ್ರೇಡಿಂಗ್ ಕಲ್ತ್ರಿ, ಯಾವ ಥರ ಟ್ರೇಡಿಂಗಲ್ಲಿ ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಯಿತು. ಹಾಗೆ ಡ್ರಾ ಡೌನ್ ಹೇಗೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಯಿತು. ಹಾಗೆ ಕ್ಯಾಪಿಟಲ್ನ ಯಾವ ಥರ ಪ್ರೊಟೆಕ್ಷನ್ ಮಾಡಬೇಕು ಅಂತ ಗೊತ್ತಾಯಿತು. ಹಾಗೆ ರಿಸ್ಕಲ್ಲಿ ಯಾವ್ಯಾವ ಥರ ಮಿಸ್ಟೇಕ್ಸ್ ಬರುತ್ತೆ ಅಂತ ಗೊತ್ತಾಯಿತು. ಹಾಗೆ ರಿಸ್ಕ್ ಮಾಸ್ಟ್ರಿನ ಮಾಡಾಯಿತು. ಓಕೆ, ದೀಸ್ ಕಾನ್ಸೆಪ್ಟ್ ಫ್ರಮ್ ದಿ ಫೌಂಡೇಶನ್ ದಟ್ ಎವ್ರಿ ಕನ್ಸಿಸ್ಟೆಂಟ್ಲಿ ಪ್ರಾಫಿಟಬಲ್ ಟ್ರೇಡರ್ಸ್
ರಿಯಲೈಸ್ ಆನ್ ಬಿಫೋರ್ ಫೋಕಸಿಂಗ್ ಆನ್ ಅಡ್ವಾನ್ಸ್ ಸ್ಟ್ರಾಟಜಿ. ಸೊ ನೀವು ಯಾವತ್ತಾರು ಅಡ್ವಾನ್ಸ್ ಸ್ಟ್ರಾಟಜಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಇದರಲ್ಲೆಲ್ಲ ಪ್ರಾಪರಾಗಿ ಫೋಕಸ್ಡ್ ಆಗಿದ್ದೀರಾ ಅಂತ ನಿಮ್ಮ ಜೊತೆನೇ ಕೇಳ್ಕೊಳ್ಳಿ. ಹಂಗಿದ್ದಾಗ ಮಾತ್ರ ನೀವು ಅಡ್ವಾನ್ಸ್ ಹೋಗೋಕ್ಕೆ ಪಾಸಿಬಲ್. ನೀವು ಇಲ್ಲಿ ಫೌಂಡೇಶನಲ್ಲೇ ನೀವು ಫೌಂಡೇಶನ್ನೇ ಬಿಲ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮನೇಲಿ ಒಂದು ಮನೆ ಕಟ್ಟಬೇಕು ಅಂತಂದರೆ ಫಸ್ಟ್ ನಾವು ಹಾಕ್ಬೇಕಾಗಿರೋದೇ ಫೌಂಡೇಶನ್. ಓಕೆ, ಆ ಫೌಂಡೇಶನ್ನೇ ನೀವು ಕರೆಕ್ಟಾಗಿ ಹಾಕ್ತಿಲ್ಲ. ಓಕೆ, ಫೌಂಡೇಶನ್ ಬೇಕಾಬಿಟ್ಟು ನೀವು ಹಾಕಿದ್ದೀರಿ, ಮನೆ ಕಟ್ಟಿದ್ಮೇಲೆ ನಿಲ್ಲುತ್ತಾ? ಒಂದು ಗಾಳಿ ಮಳೆ ಬಂದರೆ ಮನೆ ಅನ್ನೋದು ಬಿದ್ದೋಗುತ್ತೆ. ಓಕೆ, ಅದೇ ಥರ ನಿಮ್ಮ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದೇ ಥರ ನೀವು ಸ್ಟ್ರಾಂಗಾಗಿ ನಿಲ್ತೀರ. ನಿಮ್ಮ ಫೌಂಡೇಶನ್ನೇ ಸ್ಟ್ರಾಂಗ್ ಇಲ್ಲ ಅಂತಂದರೆ ನೀವು ಎಂಥ ಸ್ಟ್ರಾಟಜಿಗೆ ಹೋದರೂ ಇಲ್ಲಿ ನೀವು ಕಳ್ಕೊತಾನೆ ಹೋಗ್ತೀರ. ಓಕೆ, ನೆಕ್ಸ್ಟು ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸು, ಗೈಡೆನ್ಸ್ ಅವರ್ಸು. ನಿಮ್ಮ ಎಫರ್ಟ್ಸು ನಾನು ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡೋದು ನಿಮ್ಮ ಕರ್ತವ್ಯ, ಹೇಳ್ಕೊಡೋದು ನಮ್ಮ ಕರ್ತವ್ಯ. ಓಕೆ, ಸೊ ನಮ್ಮ ಕಡೆಯಿಂದ ಯಾವತ್ತೂ ನಿಮಗೆ ಗೈಡೆನ್ಸ್ ಅನ್ನೋದು ಇರುತ್ತೆ. ಅದರಿಂದ ನಾನು ಏನೇನು ಹೇಳಿದ್ದೀನಿ ಅದನ್ನು ಹಾಗೆ ಫಾಲೋ ಮಾಡಿ. ಹಾಗೆ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರಿ, ಹಾಗೆ ಹೊಸ್ದಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದ್ರು ಫಾರೆಕ್ಸ್ ಟ್ರೇಡಿಂಗ್ ಡೀಟೇಲಾಗಿ ಗೊತ್ತಿಲ್ಲ ಅಂತಂದರೆ ಪಾರ್ಟ್ 0ಇಂದನೇ ಸ್ಟಾರ್ಟ್ ಮಾಡಿ. ಸೊ ಆವಾಗ ನಿಮಗೆ ಕಂಪ್ಲೀಟ್ ಗೈಡ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದೇ ಥರ ಎಲ್ಲ ಕಾನ್ಸೆಪ್ಟು ವಿತ್ ಪ್ರಾಕ್ಟಿಕಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ಸ್ ಏನೇ ಅಂದರೂ ನಿಮಗೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಿಮ್ಮ ಡಿಸ್ಟಿಕ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾರ್ಟ್ ಸಿಂಬಲ್ ಹಾಕಿ ಡಾಲರ್ ಸಿಂಬಲ್ ಇದೆ. ಸೊ ಸೂಪರ್ ಥ್ಯಾಂಕ್ಸ್ ಅಂತ ಕರೀತಾರೆ. ಸೊ ಸೂಪರ್ ಥ್ಯಾಂಕ್ಸ್ ಮುಖಾಂತರ ನೀವು ನಮಗೆ ಡೊನೇಟ್ ಮಾಡ್ಬೋದು. ಓಕೆ, ಸೊ ಡೊನೇಷನ್ ಅನ್ನೋದು ನಾನು ಎಲ್ಲರೂ ಕೊಡಲೇಬೇಕು ಅಂತೇನು ಹೇಳ್ತಿಲ್ಲ. ನಿಮ್ಮ ಕೈಯಲ್ಲಿ ಕೊಡಬೇಕು ಅಂತ ಅನಿಸಿದ್ರೆ ಮಾತ್ರ ಕೊಡಿ. ಓಕೆ, ಸೊ ಇದರಿಂದ ಇದೊಂದು ಇಟ್ಕೊಂಡು ಮತ್ತೆ ಕಾಂಟ್ರವರ್ಸಿ ಅಥವಾ ಇನ್ನೊಂದೇನೋ ಕ್ರಿಯೇಟ್ ಮಾಡಬೇಡಿ. ನಿಮಗೆ ಕೊಡಬೇಕು ಅಂತ ಅನಿಸಿದ್ರೆ ಕೊಡ್ಬೋದು. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.